ಡಿಬೇಟ್ ಟವರ್. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ವೆಡ್ಡಿಂಗ್ಸ್ ಬೈ ಜೋಸಾಲಿಕಾಸ್, ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ ಮೈತ್ರಿ ಕಾಂಪ್ಲೆಕ್ಸ್ ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲ್, ಪೆರಂಪಳ್ಳಿ, ಉಡುಪಿ. ನಮಸ್ಕಾರ ವೀಕ್ಷಕರೇ, ಡಿಬೇಟ್ ಅವರಿಗೆ ಸ್ವಾಗತ. ನಾನು ಪ್ರಗತಿ ಎಸ್ ಪುತ್ರನ್. ಸಂತೆಗಟ್ಟೆ ಅಂಡರ್ ಪಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಚರ್ಚೆಗಳು ಕೂಡ ಈ ಹಿಂದೆ ನಡೆದಿದ್ವು. ಅನೇಕ ಡಿಬೇಟ್ಗಳನ್ನು ಕೂಡ ನಾವು ಮಾಡಿದ್ವಿ. ಇದೀಗ ಅಂಡರ್ ಪಾಸ್ ನಲ್ಲಿ ವಾಹನಗಳ ಓಡಾಟಕ್ಕೆ ಅನುಮತಿ ಏನೋ ಸಿಕ್ಕಿದೆ, ಆದ್ರೆ ಅಲ್ಲಿರುವಂತಹ ನಾಗರಿಕರಿಗೆ ತೊಂದರೆ ಇನ್ನೂ ಕಡಿಮೆ ಆಗಿಲ್ಲ ಅಂತ ಹೇಳ್ಬಹುದು. ಇನ್ನು ತೊಂದರೆ ಜಾಸ್ತಿಯೇ ಆಗ್ತಾ ಇದೆ ಹೊರತು ಕಡಿಮೆ ಅಂತೂ ಆಗಿಲ್ಲ. ಹಾಗಾದ್ರೆ ಅಲ್ಲಿ ಇರುವಂತಹ ಸಾರ್ವಜನಿಕರಿಗೆ ಆಗ್ತಾ ಇರುವಂತಹ ತೊಂದರೆಗಳು ಏನು, ಅಲ್ಲಿನ ಜನರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಸೊ ಇದ್ರ ಬಗ್ಗೆ ನಾವಿವತ್ತು ಡಿಬೇಟ್ ಅನ್ನ ಮಾಡ್ತಾ ಇದ್ದೇವೆ. ನಮ್ಮ ಜೊತೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಅಜ್ಮಲ್ ಅಸಾದಿ ಅವರು ಜಾಯ್ನ್ ಆಗಿದ್ದಾರೆ. ಅವರು ಅಲ್ಲಿ ಏನೆಲ್ಲ ಸಮಸ್ಯೆಗಳನ್ನ ಜನರು ಅನುಭವಿಸ್ತಾ ಇದ್ದಾರೆ, ವಾಹನ ಸವಾರರು ಅನುಭವಿಸ್ತಾ ಇದ್ದಾರೆ, ಇದೆಲ್ಲದನ್ನು ಕೂಡ ಡಿಟೇಲ್ ಆಗಿ ಇವತ್ತು ನಮ್ಮ ಜೊತೆ ಮಾತಾಡ್ಲಿಕ್ಕಿದ್ದಾರೆ. ಮೊದಲದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾನೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ವೀಕ್ಷಕರೇ, ತಾವು ಕೂಡ ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ ನಮಗೆ ಕರೆ ಮಾಡಿ ನೀವು ಮಾತಾಡಬಹುದು. ತಾವು ಕೂಡ ಅದೇ ದಾರಿಯಲ್ಲಿ ಹೋಗೋರು ಇರ್ತೀರಾ. ಅನೇಕ ಜನರು ಕೆಲಸಕ್ಕೆ ಹೋಗೋರಾಗಿರ್ಬಹುದು, ಬೇರೆ ಬೇರೆ ಒಂದು ಕೆಲಸಕ್ಕೆ ಅದೇ ದಾರಿಯಲ್ಲಿ ತೆರಳುವರು ಇರ್ತೀರಿ. ಸೊ ನೀವು ಕೂಡ ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತೀರಿ ಅದ್ರ ಬಗ್ಗೆ ನಮ್ಮ ಜೊತೆ ಮುಕ್ತವಾಗಿ ಹಂಚ್ಕೊಳ್ಬಹುದು. ಸರ್, ಮುಖ್ಯವಾಗಿ ಅಂದ್ರೆ ಈ ಹಿಂದೆ ಅನೇಕ ವಿಚಾರಗಳ ಬಗ್ಗೆ ನಾವು ಕೂಡ ಚರ್ಚೆ ಮಾಡಿದ್ವಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗುವುದಕ್ಕಿಂತ ಮುಂಚೆ. ಸೊ ಇವಾಗ ಏನು ವಾಹನ ಓಡಾಟಕ್ಕೆ ಅನುಮತಿ ಏನೋ ಸಿಕ್ಕಿದೆ, ಆದ್ರೆ ಅಲ್ಲಿಯ ಜನರು ಹೇಳ್ತಾರೆ ಸೊ ನಮ್ಗೆ ಇದರಿಂದ ಇನ್ನೂ ಜಾಸ್ತಿನೇ ಸಮಸ್ಯೆ ಆಗಿದೆ ಅಂತ. ಸೊ ತಮ್ಮ ಮೂಲಕನೇ ನಾನು ಕೇಳ್ತೀನಿ ಸರ್, ನೀವು ಕೂಡ ಅಲ್ಲಿಂದ ನೋಡ್ತಾನೆ ಬಂದಿದ್ರಿ. ಅಲ್ಲಿ ಈಗ ನೋಡಿ, ಒಂದು 50% ವರ್ಕ್ ಕರೆಕ್ಟ್ ಆಗಿ ಆಗ್ಲಿಲ್ಲ. ಮತ್ತೆ ಅದು ವರ್ಕ್ ಆಗಿದ್ದ ಉಂಟಲ್ಲ, ಒಂದು ಸರಿಯಾಗಿ ಅವರು ನಿರ್ವಹಣೆ ಮಾಡ್ತಾ ಇಲ್ಲ. ಮತ್ತೆ ಅಷ್ಟು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕಾದ್ರೆ ಇವ್ರ ಹತ್ರ ಮ್ಯಾನ್ ಪವರ್, ಮಿಷನರೀಸ್, ಎಕ್ವಿಪ್ಮೆಂಟ್ ಎಲ್ಲ ಹೆವಿ ಆಗಿ ಬೇಕಿತ್ತು. ಮತ್ತೆ ಅಲ್ಲಿ ಕೆಲಸ ಮಾಡುವಾಗ ನೀವು ಸಹ ನೋಡ್ಬೋದು, ಗ್ರೌಂಡ್ ರಿಯಾಲಿಟಿ ಹೆಚ್ಚು ಜನ ಇಲ್ಲ, ಲೇಬರ್ಸ್ ಇಲ್ಲ. ಅಂದ್ರೆ ಅವರು ಬೆರಳೆಣಿಕೆ ಎಷ್ಟು ಲೇಬರ್ ಅನ್ನು ಇಟ್ಕೊಂಡು ಎಷ್ಟು ಟೈಮಲ್ಲಿ ಕೆಲಸ ಮಾಡ್ಬೋದು. ಈಗ ಯಾವುದೇ ಒಂದು ಪ್ರಾಜೆಕ್ಟ್ ನಮ್ಮ ಊರಿಗೆ ಬಂತು, ಸರಿ, ಅದರದ್ದು ಮೆರಿಟ್ಸ್ ಡಿಮೆರಿಟ್ಸ್ ನೋಡ್ಬೇಕಿತ್ತು. ಅಂಡರ್ ಪಾಸ್ ಅಂದ್ಕೊಳ್ಳಿ, ಅಂಡರ್ ಪಾಸ್ ಇದು ಮಾಡಿದ್ದಾರೆ, ಸ್ಯಾಂಕ್ಷನ್ ಮಾಡಿದ್ದಾರೆ. ಈಗ ನಾ ಸ್ಟಾರ್ಟ್ ಮಾಡೋಗ್ಲೇ ನಾ ಸಹ ಹೇಳಿದ್ದೇನೆ, ಅದಕ್ಕೆ ಒಂದ್ಸಲ ಫೋನ್ ಮಾಡಿ ಕೆಲವು ಸಂಬಂಧಪಟ್ಟ ಪತ್ರಿಕೆಗೆ, ನಮ್ಗೆ ಅದು ಬೇಕಿರ್ಲಿಲ್ಲ ಅನ್ಕೊಂಡು ಅಲ್ಲೇ ಸಂಚಾರ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ಸರಿಯಾಗಿ ಮಾಡಿದ್ರೆ ಸಾಲ್ವ್ ಆಗ್ತಿತ್ತು. ಈಗ ಮಾಡಿ ಆಯ್ತು. ಈಗ ಅದ್ರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗುದಿಲ್ಲ. ಈಗ ಅವ್ರು ಮಾಡಿದ್ದಾರೆ, ಈಗ ಒಂದು ಸೈಡ್ ಗೋಡೆ ಕಟ್ಟಿದ್ದಾರೆ, ಇನ್ನೊಂದು ಸೈಡ್ ಅದು ಗೋಡೆ ಎಲ್ಲ ಕುಸಿಯೋ ಚಾನ್ಸ್ ಇರ್ತದೆ, ಯಾಕಂದ್ರೆ ಮಳೆ ಬರ್ತದೆ ಇನ್ನು. ಈಗ ಅಲ್ಲಿ ಲೆವೆಲ್ ಮಾಡ್ತಿದ್ದಾರೆ, ಆದ್ರೆ ತುಂಬಾ ಸ್ಲೋ ಆಗ್ತಾ ಉಂಟು ವರ್ಕ್. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟವರು ಯಾರು ಇದ್ದಾರೆ ಅವ್ರದ್ದು ತಾಂತ್ರಿಕವಾಗಿ ಅವ್ರಿಗೆ ಗೊತ್ತಿರ್ಬೇಕು. ಅವರು ಬಂದು ಇಲ್ಲಿ ಪರಿಶೀಲನೆ ಮಾಡಿದ್ರೆ ಏನಾದ್ರು ಪರಿಹಾರ ಆಗ್ತದೆ. ಮತ್ತೆ ರಾಜಕೀಯದವರು ಬಂದು ನಾನು ಮಾಡ್ತೇನೆ, ಅದು ಹಾಗೆ ಉಂಟು ಹೀಗೆ ಉಂಟು ಹೇಳಿದ್ರೆ ಖಂಡಿತ ಸೊಲ್ಯೂಷನ್ ಆಗುದಿಲ್ಲ. ಮತ್ತೆ ಯಾವುದೇ ಪ್ರಾಜೆಕ್ಟ್ ನೋಡಿ ಬಂದ್ರೆ ಅದು ಇಮಿಡಿಯೇಟ್ಲಿ ಅದು ಆಗ್ಬೇಕು. ಅದೆಷ್ಟು ಡಿಲೇ ಆಗ್ತದೆ, ಅದು ಕಾಸ್ಟ್ ಹೆಚ್ಚಾಗ್ತಾ ಹೋಗ್ತದೆ. ಅದು ಕಾಸ್ಟ್ ನಮ್ಮ ಮೇಲೆ ಹಾಕ್ತಾರೆ ಇವರು. ಮತ್ತೆ ನೋಡಿ, ಅಲ್ಲಲ್ಲಿ ಅಪಘಾತ ಆಗ್ತಾ ಉಂಟು. ಮತ್ತೆ ಅದರ ಒಟ್ಟಿಗೆ ಹೆದ್ದಾರಿಯಲ್ಲಿ ಡಾಂಬರೀಕರಣ ಆಗ್ತಾ ಉಂಟು. ಈಗ 1 ತಿಂಗಳಿಂದ ಸಂತೆಗಟ್ಟೆಯಲ್ಲಿಂದ ಸಾಸ್ತಾನದಿಂದ ಮಾಬುಕಾಳ, ಏರೂರು ಕಳೆದ 1 ತಿಂಗಳಲ್ಲಿ ನನ್ನ ಪ್ರಕಾರ 4 ಅಪಘಾತ ಆಗಿ 4 ಸ್ಪಾಟ್ ಡೆತ್ ಆಗಿದೆ. ಈಗ ಚಾಲಕರದ ತಪ್ಪ ಅಂತ ಹೇಳುದಿಲ್ಲ, ಅಲ್ಲಲ್ಲಿ ಮುಂಜಾಗ್ರತಾ ಕ್ರಮ ಇಲ್ಲ ಅವರದ್ದು. ಒಂದು ಸೂಚನಾ ಕ್ರಮ, ಇದು ಸೂಚನೆ ಗೊತ್ತಾಗುದಿಲ್ಲ, ಡೈವರ್ಷನ್ ಇಲ್ಲ, ಒಟ್ಟರಸಿ ಕೆಲಸ ಮಾಡ್ತಾ ಇರ್ತಾರೆ ಅವರು. ಈಗ ಬಂದ ಸಡನ್ ಅಲ್ಲಿ ಡೈವರ್ಷನ್ ಉಂಟ ಇಲ್ಲ ಅಂತ ಗೊತ್ತಾಗುದಿಲ್ಲ, ಅಪಘಾತ ಆಗ್ತದೆ. ಮತ್ತೆ ಎಲ್ರಿಗೂ ಸಹ ಆಲ್ರೆಡಿ ಈಗ ನಮ್ಗೆ ಲೇಟ್ ಆಗಿದೆ. ಲೇಟ್ ಆದ್ಮೇಲೆ ಕೆಲವರು ಏನ್ ಮಾಡ್ತಾರೆ ಗೊತ್ತ, ಗಾಡಿಯವರು ಮುಂದೆ ನುಗ್ಗಿಸ್ತಾರೆ, ಅಲ್ಲಿ ಪುನಃ ಟ್ರಾಫಿಕ್ ಬ್ಲಾಕ್ ಆಗ್ತದೆ. ಅಥವಾ ಮತ್ತೆ ಪುನಃ ಅಲ್ಲಿ ಏನಾದ್ರು ಒಂದು ಅವ್ರದ್ದು ಸಣ್ಣ ಆಕ್ಸಿಡೆಂಟ್ ಆಗ್ತದೆ, ಅಲ್ಲಿ ರೋಡ್ ಬ್ಲಾಕ್. ಆಲ್ರೆಡಿ ರೋಡ್ ಬ್ಲಾಕ್ ಆಗಿದೆ, ಪುನಃ ಪ್ಲಸ್ ರೋಡ್ ಬ್ಲಾಕ್ ಆಗ್ತದೆ. ಅದರಿಂದ ನೋಡಿ, ಕರೆಕ್ಟ್ ಆಗಿ ಒಂದು ಸೂಚನಾ ಫಲ ಕೊಟ್ಟು ಪೊಲೀಸ್ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿದ್ರೆ ಇದು ಒಂದು ಶಿಸ್ತುಬದ್ಧವಾಗಿ ಮಾಡ್ಲಿಕ್ಕೆ ಆಗ್ತದೆ ಅನ್ಕೊಂಡು ನನ್ನ ಅಭಿಪ್ರಾಯ. ಯಾಕಂದ್ರೆ ಟ್ರಾಫಿಕ್ ಪೊಲೀಸ್ನವರಿಗೆ ಮಾಡೋ ಕೆಪಾಸಿಟಿ ಉಂಟು. ಮತ್ತೆ ಇವರು ಕನ್ಸ್ಟ್ರಕ್ಷನ್ ಮಾಡುವವರು ಅಲ್ಲಲ್ಲಿ ಸೂಚನಾ ಫಲಕ ಏನ್ ಸೇಫ್ಟಿ ಮೆಜರ್ಮೆಂಟ್ ಉಂಟು, ಅವ್ರ ಹತ್ರ ಏನೂ ಇಲ್ಲ. ಅಲ್ಲಲ್ಲಿ ಒಂದು ಬ್ಯಾರಿಕೇಡ್ ಇಡ್ತಾರೆ, ಬೆಳಿಗ್ಗೆ 1 ಗಾಡಿ ಇಟ್ಟರೆ ಮಧ್ಯಾಹ್ನ 1 ಗಾಡಿ ಇಡ್ತಾರೆ. ಈಗ ನಾವೊಂದು ಜಡ್ಜ್ಮೆಂಟ್ ಅಲ್ಲಿ ಹೋಗ್ತೇವೆ ಡ್ರೈವಿಂಗ್ ಮಾಡ್ಕೊಂಡು, ಸಡನ್ ಅಲ್ಲಿ ಡೈವರ್ಷನ್ ಬರುವಾಗ ಉಂಟಲ್ಲ, ಅಪಘಾತ ಆಗೋದು ಸಹಜ. ಅದು ಇದಕ್ಕೆ ಯಾರು ಹೊಣೆ? ಮತ್ತೆ ನೋಡಿ, ಮತ್ತೊಂದು ವಿಷಯ ಹೇಳುದು, ಈಗ ಸಾಮಾನ್ಯ ಜನ, ಸಾಮಾನ್ಯ ಪ್ರಜೆ, ಒಬ್ರಿಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಇರ್ತದೆ, ಅಥವಾ ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ ಇರ್ತದೆ, ಡಾಕ್ಟರ್ ಹೋಗ್ಲಿಕ್ಕೆ, ಏರ್ಪೋರ್ಟ್ ಹೋಗ್ಲಿಕ್ಕೆ ಇರ್ತದೆ, ಕೆಲ್ಸಕ್ಕೆ ಹೋಗ್ಲಿಕ್ಕೆ ಇರ್ತದೆ. ಇಲ್ಲಾಂದ್ರೆ ಒಬ್ಬ ರಿಕ್ಷಾ ಬಾಡಿಗೆ, ಗೂಡ್ಸ್ ರಿಕ್ಷಾ ಬಾಡಿಗೆ ಮಾಡುವ ದಿನಕ್ಕೆ 5 ಬಾಡಿಗೆ ಮಾಡ್ತಾನೆ ಅಂತ ಎಣಿಸಿ. ಈ ರೀತಿ 1 ಗಂಟೆ ರೋಡ್ ಬ್ಲಾಕ್ ಆದ್ರೆ ಅವನಿಗೆ 2 ಬಾಡಿಗೆ ಆಗುದಲ್ಲ. ಅವನ ಕಷ್ಟಕ್ಕೆ ಯಾರಿದ್ದಾರೆ? ಯಾರು ಬರುದಿಲ್ಲ. ಮತ್ತೊಂದು ಬೇಜಾರದ ವಿಷಯ ಏನಂದ್ರೆ, ಇದಕ್ಕೆ ಉಂಟಲ್ಲ, ಈಗ ಸಂಬಂಧಪಟ್ಟ ಒಂದು ನಮ್ಮ ಸಂಘ ಸಂಸ್ಥೆ ಎಲ್ಲ ಉಂಟು, ಅಸೋಸಿಯೇಷನ್ಸ್ ಎಲ್ಲ ಇರ್ತದೆ.
ಈಗ ಬಸ್ ಮಾಲಕ ಚಾಲಕರ ಸಂಘ ಇರ್ಬೋದು, ಅವರು ಸ್ಪಂದನೆ ಕೊಡ್ತಿಲ್ಲ. ಎಕ್ಸ್ಪ್ರೆಸ್ ಬಸ್ಸಿನವರು ಎಕ್ಸ್ಪ್ರೆಸ್ ಆಗಿ ಹೋಗ್ತಾರಲ್ಲ, ಅವರು ಕರೆಕ್ಟ್ ಆಗಿ ಹೋರಾಟ ಮಾಡಿದ್ರೆ ಉಂಟು ಸೊಲ್ಯೂಷನ್ ಆಗ್ತಿತ್ತು. ಗೊತ್ತಿಲ್ಲ, ಏನಾದ್ರೂ ಇರ್ಬೋದು, ಇಚ್ಛಾಶಕ್ತಿಯ ಕೊರತೆ ಇರ್ಬೋದು, ಅವರಲ್ಲಿ ಇಚ್ಛಾಶಕ್ತಿ ಇಲ್ವೋ ಅಥವಾ ಸಂಬಂಧಪಟ್ಟ ಇಲಾಖೆಯಲ್ಲಿ ಇಚ್ಛಾಶಕ್ತಿ ಇಲ್ಲೋ ಗೊತ್ತಿಲ್ಲ. ಈಗ ಬಸ್ಸಿನವರು ಹೋರಾಟ ಮಾಡಿದ್ರೆ ಖಂಡಿತ ಸೊಲ್ಯೂಷನ್ ಆಗ್ತದೆ. ಈಗ ನೋಡಿ, ಅವರಿಗೆ ಡಿಲೇ ಆದ್ ಕೂಡಲೇ ಅವ್ರಿಗೆ ಬಸ್ ಸ್ಟ್ಯಾಂಡ್ ಸಿಗುದಿಲ್ಲ, ಹೊರಗಿಂದ ಹೋಗ್ಬೇಕು. ಅವ್ರು ಯಾಕೆ ಮಾತಾಡ್ತಿಲ್ವಾ? ಈಗ ಅವ್ರಿಗೆ ಮಾತಾಡ್ಬೇಕಂದ್ರೆ ನಾವೆಲ್ಲ ಜಾಗೃತಿ ಮೂಡಿಸ್ಬೇಕಾಗ್ತದೆ, ನಾವೆಲ್ಲ ಒಟ್ಟಾಗಬೇಕಾಗ್ತದೆ. ಎಲ್ರಿಗೂ ಕೆಲಸ ಇರ್ತದೆ, ಇಲ್ಲ ಅಂತ ಹೇಳುದಿಲ್ಲ. ಈಗ ನಾಸ ಕೆಲಸ ಇದ್ದವನೇ ಕೆಲಸ ಬಿಟ್ಟು ಬಂದಿದ್ದೇನೆ, ಅದೇ ರೀತಿ ಎಲ್ಲರೂ ಉಂಟಲ್ಲ, ಎಲ್ಲ ನಮ್ಮ ಒಂದೇ ಮೆಂಟಾಲಿಟಿ ಇರುವವರೆಲ್ಲ ಸೇರಿದ್ರೆ ಸೊಲ್ಯೂಷನ್ ಆಗ್ತದೆ. ನಾವು ಹೋರಾಟ ಮಾಡುದು ಯಾವುದೇ ಇದು ಆಡಳಿತ ಪಕ್ಷದಾಗ್ಲಿ ಅಥವಾ ಯಾವುದೇ ರಾಜಕೀಯದ ವಿರುದ್ಧ ಅಲ್ಲ. ನಮ್ಗೆ ಏನ್ ಬೇಕಾದನ್ನ ನಾವು ಹೋರಾಟ ಮಾಡ್ತೇವೆ ಅಷ್ಟೇ, ಅದನ್ನು ಕೊಡ್ಬೋದಲ್ಲ. ಈಗ ನೋಡಿ, ಇನ್ನು ಮೊನ್ನೆ ನಾನೊಂದು ನ್ಯೂಸ್ ಓದಿದೆ, ಬಾಂಬೆಯಲ್ಲಿ ಅಂಡರ್ ದಿ ಸಿ ಟನಲ್ ಮಾಡಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದಾರೆ. ಅಲ್ಲೆಲ್ಲ ಮಾಡಿಕೊಡ ನಮ್ಗೆ ಮಾಡಿಕೊಡ್ಲಿಕ್ಕೆ ಆಗುದಿಲ್ಲ. ನಾವು ಸಹ GST ಕಟ್ತೇವಲ್ಲ, ನಮ್ಮಿಂದೆಲ್ಲ ಟ್ಯಾಕ್ಸ್ ವಸೂಲಿ ಆಗ್ತದೆ. ಕೇಳುವವರು ಯಾರಿದ್ದಾರೆ ನೋಡಿ, ನಾವು ಯಾವುದನ್ನು ಕೇಳುವುದಿಲ್ಲ. ಏನು ನಮ್ಮ ಸರ್ಕಾರ ಅಥವಾ ಆಡಳಿತದವರು ಹೇಳ್ತಾರೆ ಅದನ್ನು ನಾವು ಸ್ವೀಕಾರ ಮಾಡ್ತಿದ್ದೇವೆ. ಇದು ನಮ್ಗೆ ನೆಕ್ಸ್ಟ್ ಆಗಿ ಇದ್ರ ಸಮಸ್ಯೆ ಬರ್ಬೋದು ಅಂತ ನನ್ನ ಅಂದಾಜು. ಈಗ ನೋಡಿ, ಅವರು ಟೋಲ್, ಈಗ ಕೆಲವರು ಹೇಳ್ತಿದ್ದಾರೆ, ಸರಿ ಸತ್ಯ ಗೊತ್ತಿಲ್ಲ, ಹೆದ್ದಾರಿಯನ್ನು ಸ್ವಲ್ಪ ಎಂತ ಡಾಂಬರೀಕರಣ ಮಾಡಿ ಟೋಲ್ ಅನ್ನು ಹೆಚ್ಚು ಮಾಡೋ ಚಾನ್ಸಸ್ ಉಂಟು. ಎಲ್ಲದಕ್ಕೆ ಉಂಟಲ್ಲ, ಇವರು ನಮ್ಮ ಹತ್ರ ಎಲ್ಲ ವಸೂಲಿ ಮಾಡ್ತಾರೆ, ಹಗಲು ದೊರಡೆ ಅದು. ಇದಕ್ಕೆ ಯಾರು ಮಾತಾಡುದಿಲ್ಲ, ಯಾವ ಪಕ್ಷದವರಾಗ್ಲಿ ಯಾವ ಸಂಘಟನೆ ಸಹ ಮಾತಾಡುದಿಲ್ಲ, ಎಲ್ಲರೂ ಸ್ವೀಕಾರ ಮಾಡ್ತಾರೆ. ಆಗ ನಾವು ಹೋರಾಟ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ನೋಡಿ, ಈಗ ಮತ್ತೊಂದು, ಈಗ ಮಂತ್ರಿಗಳು ಅಥವಾ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಬಂದಾಗ ಇವರು ಸುಗಮ ಸಂಚಾರ ಮಾಡಿ ಕೊಡ್ತಾರೆ. ಈಗ ಅದೇ ರೀತಿ ಒಬ್ಬ ಆಂಬುಲೆನ್ಸ್ ಅಲ್ಲಿ ಹೋಗ್ಲಿಕ್ಕೆ ಇರ್ತದೆ ಅಥವಾ ಒಬ್ಬನಿಗೆ ಏರ್ಪೋರ್ಟ್ ಹೋಗ್ಲಿಕ್ಕೆ ಇರ್ತದೆ, ಅವರಿಗೆ ಸುಗಮ ಸಂಚಾರ ಮಾಡಿ ಕೊಡ್ತಾರ. ಎಲ್ಲ ರೋಡ್ ಬ್ಲಾಕ್ ಅಲ್ಲ, ಹಾಗಾದ್ರೆ ನಮ್ಮ ಸಮಯಕ್ಕೆ ಮೌಲ್ಯ ಅಲ್ವಾ, ನಮ್ಮ ಜೀವಕ್ಕೆ ಮೌಲ್ಯ ಅಲ್ವಾ? ಇದನ್ನ ಅರ್ಥ ಮಾಡಿಕೊಳ್ಬೇಕು. ನಾನು ಹೇಳುದೇನು ಗೊತ್ತುಂಟು, ಪ್ರಶ್ನೆ ಮಾಡಿ. ಮತ್ತೊಂದು ನೋಡಿ ಮೇಡಮ್, ನಾನೊಂದು ಹೇಳೋ ವಿಷಯ, ಈಗ ಮಂತ್ರಿಗಳು ಯಾರ ರಾಜಕೀಯದವರು ಅವರ ಐಷಾರಾಮಿ ಕಾರಿನಲ್ಲಿ ಬಂದು ಅಲ್ಲಿ ಪರಿಶೀಲನೆ ಮಾಡಿ ಹೋದ್ರೆ ಆಗುದಿಲ್ಲ. ಅವರು ಸಾಮಾನ್ಯ ಮನುಷ್ಯನಂತೆ ಬಂದು ಅಲ್ಲಿ ಪರಿಶೀಲನೆ ಮಾಡಬೇಕು. ಟೂ ವೀಲರ್ ಅಲ್ಲಿ ಗೂಡ್ಸ್ ರಿಕ್ಷಾದಲ್ಲಿ ಬರ್ಲಿ, ನೋಡ್ಲಿ ಬಸ್ಸಿನಲ್ಲಿ ಎಷ್ಟು ಟೈಮ್ ಹೋಗ್ತದೆ, ಏನ್ ಸಮಸ್ಯೆ ಉಂಟು ಅಂದ್ಕೊಂಡು, ಆಗ ಅವರಿಗೆ ಅದು ಮನೆಯವರಿಗೆ ಆಗ್ತದೆ. ಆ ರೀತಿ ಇಚ್ಛಾಶಕ್ತಿ ಅವರಲ್ಲಿ ಇದ್ರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ಬಹುದು. ಸರ್, ಕೆಲವು ಜನರು ಹೇಳ್ತಾರೆ ಆ ಪ್ಲೇಸ್ ಅಲ್ಲಿ ಅಂಡರ್ ಪಾಸ್ ನ ಅವಶ್ಯಕತೆ ಇರ್ಲಿಲ್ಲ ಅನ್ನುವಂತ ಮಾತುಗಳು ಹೇಳ್ತಾರೆ. ಕರೆಕ್ಟ್ ಅದು. ನೀವು ಒಪ್ಕೊಳ್ತೀರಾ ಸರ್? ಯಾಕೆ ಸರ್ ಅಲ್ಲಿ ಬೇಡ ಆಗಿತ್ತು? ಅಲ್ಲ, ಅಷ್ಟೇನು ನೋಡಿ, ಉಡುಪಿನ ಅಷ್ಟೇನು ಡೆವಲಪ್ಮೆಂಟ್ ಆಗಿರಲಿಲ್ಲ, ಅಷ್ಟೇನು ರೋಡ್ ಬ್ಲಾಕ್ ಆಗ್ತಿಲ್ಲ. ಒಂದು ಬೆಳಿಗ್ಗೆ ಒಂದು ಆಫೀಸ್ ಅವರಲ್ಲಿ ರೋಡ್ ಬ್ಲಾಕ್ ಆಗ್ತಿತ್ತು ಈ ಅಂಡರ್ ಪಾಸ್ ಆಗೋ ಮುಂಚೆ. ಎಲ್ಲರೂ ಹೇಳಿದ್ರೆ ಅನ್ಕೊಂಡು ಇಮಿಡಿಯೇಟ್ಲಿ ಆ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಮಾಡಿದ್ದಾರೆ ಅವರು. ಈಗ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಮಾಡಿದ್ರೆ ಅದಕ್ಕೆ ಎಷ್ಟು ಕಾಸ್ಟ್ ಆಗ್ತದೆ, ಎಷ್ಟು ಹಣ ಖರ್ಚು ಮಾಡಿದ್ರೆ ಯಾರಿಗಾರಿಗೂ ಮಾಹಿತಿ ಉಂಟು ಇಲ್ಲ, ಯಾರು ಸಹ ಕೇಳುದಿಲ್ಲ. ಈಗ ಮಾಡ್ತಾ ಇದ್ದಾರೆ. ಅದು ಸಹ ನೋಡಿ, ಈಗ ನನ್ನ ಪ್ರಕಾರ ತುಂಬಾ ಅಂದ್ರೆ ಆಮೆಗತಿಯಲ್ಲಿ ಆಗ್ತಾ ಉಂಟದು. ಈಗ ನೀವು ಬೇಕಾದ್ರೆ ದಿನಾಲು ಹೋಗುವವರು ಜಸ್ಟ್ ನೋಡಿ ಅಲ್ಲಿ ಆಚೆ ಈಚೆ ನೋಡ್ಕೊಂಡು ಹೋಗಿ. ಈಗ ಮತ್ತೆ ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ ಅವರು, ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್. ಅಲ್ಲಿ ಮಿಲಾಗ್ರೆಸ್ಗೆ ಹೋಗೋ ಸ್ಟೂಡೆಂಟ್ಸ್ ಇದ್ದಾರೆ, ಅವರಿಗೆ ತೊಂದರೆ. ಈಗ ಒಬ್ಬ ಅಪರಿಚಿತರು ಬೇರೆ ಊರಿನಿಂದ ಬರ್ತಾರೆ, ಅವ್ರಿಗೆ ಎಲ್ಲಿ ಇಳಿಬೇಕು ಎಲ್ಲಿ ಹೋಗ್ಬೇಕಂತ ಗೊತ್ತಾಗುದಿಲ್ಲ. ಮತ್ತೊಂದು ಸೆಕೆ ಉಂಟು, ಅಷ್ಟು ಸೆಕೆ ಉಂಟು. ಕೆಲವರು ಹಿರಿಯ ನಾಗರಿಕರೆಲ್ಲ ಇಳ್ಕೊಂಡು ಬ್ಯಾಂಕಿಗೆ ಹೋಗೋರು ಇರ್ತಾರೆ, ಅವರಿಗೆ ಸಹ ಡೈವರ್ಷನ್ ಇಲ್ಲ. ಬಸ್ ಸ್ಟಾಪ್ ಅಲ್ಲಿ KG ರೋಡ್ ಅಲ್ಲಿ ಮೊನ್ನೆ ಬಸ್ ಸ್ಟಾಪ್ ಮಾಡಿದ್ದಾನೆ, ಒಬ್ಬರು ಎಲ್ಲೋ ಪುತ್ತೂರಿಂದ ಬಂದವರಿಗೆ, ಅವ್ರಿಗೆ ತೊಂದರೆ ಆಗಿದೆ. ಇಂಥದ್ದೆಲ್ಲ ತುಂಬಾ ವಿಷಯ ಉಂಟು. ನಾವು ನೋಡಿ ಮನುಷ್ಯತ್ವ ನೋಡ್ಬೇಕಾಗ್ತದಲ್ಲ, ಬೇರೆ ಕೇಳಲಿಕ್ಕೆ ಕೇಳಿ. ಸರ್, ಈಗ ಅಲ್ಲಿ ರೋಡ್ ಬ್ಲಾಕ್ ಆಗ್ತದೆ ಅಂತ ನೀವು ಹೇಳಿದ್ರಿ. ಸೊ ಅಂದ್ರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಯಿಂದ ನೀವು ಈಗ ನೀವು ಆಕ್ಚುಲಿ ನೀವು ಬ್ರಹ್ಮಾವರದವರು, ನಿಮ್ಗೆ ಗೊತ್ತ ಅಂದ್ರೆ ನೀವು ಆ ಕಡೆ ಹೋಗ್ತಾ ಇರ್ತೀರಿ. ಸೊ ಬೆಳಿಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ್ತದೆ ರೋಡ್ ಬ್ಲಾಕ್ ಆಗ್ಲಿಕ್ಕೆ? ಬೆಳಿಗ್ಗೆ ಆಫೀಸ್ ಅಲ್ಲಿ 8-8:30 ನಂತರ ಶುರು ಆಗ್ತದೆ. ಎಲ್ಲರಿಗೂ ಅವಸರ ಇರ್ತದಲ್ಲ, ಎಲ್ಲ ಆಫೀಸ್ ಟೈಮಿಗೆ ಹೋಗೋರು ರೀಚ್ ಆಗೋರು ಇರ್ತಾರೆ, ಆಗ ಸ್ವಲ್ಪ ರೋಡ್ ಬ್ಲಾಕ್ ಆಗ್ತದೆ. ಓಕೆ, ಮುಖ್ಯವಾಗಿ ಅಲ್ಲಿ ಈಗ ಕೆಲಸಕ್ಕೆ ಹೋಗುವವರಾಗಿರ್ಬಹುದು, ಶಾಲೆಗೆ ಹೋಗೋರು, ಶಾಲಾ ಕಾಲೇಜಿಗೆ ಹೋಗಿರೋ ಮಕ್ಕಳಿಗೆ ಸೊ ಅಲ್ಲಿ ರೋಡ್ ಕ್ರಾಸ್ ಆಗ್ಲಿಕ್ಕೂ ಕೂಡ ಕಷ್ಟ ಆಗ್ತದೆ, ತುಂಬಾ ಕಷ್ಟ ಆಗ್ತದೆ. ಅಲ್ಲಿ ಗೊತ್ತೇ ಆಗುದಿಲ್ಲ ಮೇಡಮ್, ಯಾಕೆ ರೋಡ್ ಕ್ರಾಸ್ ಮಾಡುದು ಹೇಳಿ. ಈಗ ನೋಡಿ, ಅಲ್ಲಿ ಒಂದು ಈಗ ಇಲ್ಲಿಂದ ಸಂತೆಕಟ್ಟಿಂದ ಹೋಗುವಾಗ ರೈಟ್ ಸೈಡ್ ಅಲ್ಲಿ ಅಪಾರ್ಟ್ಮೆಂಟ್ ಎಲ್ಲ ಉಂಟು, ಆ ಸೈಡ್ ನವರಿಗೆ ಏನು ಬಿಸ್ನೆಸ್ ಇಲ್ಲ. ಅದು ಕಂಪ್ಲೀಟ್ ಅದನ್ನು ಅವರು ಡೈವರ್ಟ್ ಮಾಡಿದಾಗ ಆಗಿದೆ ನಮ್ಮ ಈ ಸಂತೆಕಟ್ಟೆ ಪ್ರದೇಶದಿಂದ. ಈಗ ಅದನ್ನ ರೋಡ್ ಇದು ಅಂಡರ್ ಪಾಸ್ ಆದ್ಮೇಲೆ ಉಂಟಲ್ಲ, ಅಲ್ಲಿ ಆ ಬಿಸ್ನೆಸ್ ಏರಿಯಾ ಅಂತ ಎಲ್ಲೋ ಇಲ್ಲ, ಕಂಪ್ಲೀಟ್ ಡೆಮಾಲಿಶ್ ಆದಾಗೆ ಆಗಿದೆ. ಈಗ ಅದು ಸಹ ಒಂದು ತುಂಬಾ ಸಮಸ್ಯೆ. ಅದ್ರ ಬಗ್ಗೆ ಯಾರು ಮಾತಾಡ್ಲಿಲ್ಲ. ಮುಂಚೆನೆ ಹೇಳ್ತಾ ಇದ್ರಲ್ಲ ಏನು ಬಿಸ್ನೆಸ್ ಆಗ್ತಾ ಇಲ್ಲ ಅಂತ. ಸೊ ಈಗ ಒಂದು ಸೈಡ್ ಅವ್ರಿಗೆ ಮಾತ್ರ ಬಿಸ್ನೆಸ್ ಇರೋದು, ಈಗ ಆ ಕಡೆ ಮಾತ್ರ ಬಿಸ್ನೆಸ್ ಆಗ್ತಿದೆ ಅಂದ್ರೆ ಈಚೆ ಅವರಿಗೆ ಫುಲ್ ಲಾಸ್ ಆಗಿದೆ. ಲಾಸ್ ಆಗಿದೆ ಅಲ್ಲಿ ಅಪಾರ್ಟ್ಮೆಂಟ್ ಎಲ್ಲ ಕೆಲವೆಲ್ಲ ಹೇಳ್ತಾರೆ ಆ ರೀತಿ ಆಗಿದೆ ಅನ್ಕೊಂಡು, ಅವರಿಗೆ ಸಹ ತೊಂದರೆ ಅಲ್ಲ. ಮೊನ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಕೂಡ ಸ್ಥಳಕ್ಕೆ ಆಗಮಿಸಿದ್ರು. ಸೊ ಅದ್ರ ಬಗ್ಗೆ ಎಲ್ಲರೂ ಕೂಡ ಮಾತಾಡಿದ್ರು. ಸೊ ಏನ್ ಹೇಳಿದ್ರು ಸರ್ ಆ ಸಂದರ್ಭದಲ್ಲಿ? ಅವ್ರು ಹೇಳಿದ್ರು ಮಾಡ್ತೇನೆ ಅಂತ ಹೇಳಿದ್ರು. ಮತ್ತೆ ರಾಜಕೀಯ ಮಾಡಬೇಡಿ ಅಂತೆಲ್ಲ ಹೇಳಿದ್ರು. ಅಲ್ಲಿ ಕೆಲವೆಲ್ಲ ಮೇಡಮ್ ಹೇಳಿದ್ರು, ಅವರೆಲ್ಲ ಹೇಳಿದ್ರು. ಆದ್ರೆ ಅವ್ರಿಗೆ ಅಂದ್ರೆ ಗೊತ್ತ, ಟೆಕ್ನಿಕಲ್ ಆಗಿ ಅವ್ರಿಗೆ ವಿಷಯ ಗೊತ್ತಿದ್ರೆ ಸಾಲ್ವ್ ಆಗ್ಬಹುದು. ಅವ್ರಿಗೆ ಮಾಡ್ಲಿಕ್ಕೆ ಆಗ್ತದೆ, ಯಾಕೆ ಆಗುದಿಲ್ಲ? ಅವ್ರು ನಮ್ಮೂರಿನ ಶಾಸಕರಲ್ಲ, ಅವ್ರ ಜವಾಬ್ದಾರಿ ಇದೆ. ಅವರು ಅದರಲ್ಲಿ ಬಗ್ಗೆ ಯಾರಿಗೆ ಮಾಹಿತಿ ಉಂಟು, ತಾಂತ್ರಿಕವಾಗಿ ಯಾರಿಗೆ ಗೊತ್ತುಂಟು, ಅವರನ್ನು ಕರೆದುಕೊಂಡು ಒಂದು ಸರ್ವೆ ಮಾಡಿ ಕೆಲಸ ಮಾಡಿಸಬಹುದಲ್ಲ. ಮತ್ತೆ ನಾವು ಹೇಳಿದ ಕೂಡಲೇ ಅಲ್ಲಿ ಕೆಲಸ ಆಗುದಿಲ್ಲ. ಅಲ್ಲಿ ಫಾಲೋ ಅಪ್ ಮಾಡ್ಲಿಕ್ಕೆ ಅವರ ಜನ ಯಾರನ್ನ ಬಿಡ್ಬೇಕಲ್ಲಿ. ಈಗ ಹೇಳ್ತಾರೆ ಮಾಡಿ ಅಂತ ಹೇಳಿ ಹೋಗ್ತಾರೆ, ಆಯ್ತು ಅವ್ರು ಮಾಡ್ತಾರ ಇಲ್ಲ,
ಅದೇ ಆಮಗತಿಯಲ್ಲಿ ಇದು ಕೆಲಸ ಆಗ್ತಾ ಉಂಟು. ಇನ್ನು ಎಷ್ಟು ಟೈಮ್ ಅಂತ ಮಾಡ್ಬೋದು ಇವರು ಇದೇ ರೀತಿ? ಈಗ ನೋಡಿ ಮಳೆ ಬಂದ್ರೆ ಎಲ್ಲ ಅಸ್ತವ್ಯಸ್ತ ಆಗ್ತದೆ, ಅಲ್ಲಿ ಎಲ್ಲಿಂದ ಹೋಗೋದು? ಇದಕ್ಕೆ ಸಂಬಂಧಪಟ್ಟವರು ಏನ್ ಹೇಳ್ತಾರೆ ಸರ್? ಜನರು ಏನಾದ್ರೂ ಹೋಗಿ ಅವ್ರ ಹತ್ರ ಮಾತಾಡಿದ್ದೀರಾ? ಅಲ್ಲ, ಮಾತಾಡಿದ್ದಾರೆ, ಆದ್ರೆ ಅದನ್ನು ಪರಿಣಾಮಕಾರಿಯಾಗಿ ಯಾವ್ದು ಸೊಲ್ಯೂಷನ್ ಬರಲಿಲ್ಲ ಅಂತ ಕಾಣ್ತದೆ ನಂಗೆ. ಅದಕ್ಕೆ ಈಗ ಸಂಬಂಧಪಟ್ಟ ಇಲಾಖೆಗೆ ಅಥವಾ ಸಂಬಂಧಪಟ್ಟ ಈಗ DC ಅವರಿಗೆ ಏನಾದ್ರು ನಾವು ಬರೆದು ಕೊಡ್ಬೇಕಾದ್ರೆ ನಮ್ಮೊಟ್ಟಿಗೆ ಎಲ್ಲ ಸಂಘಟನೆಯವರು ಬರಬೇಕು. ನಂದು ಒಂದು ಸಜೆಷನ್, ಈಗ ನೋಡಿ ಬಸ್ ಮಾಲಕ ಚಾಲಕರ ಸಂಘ, ಈ ಮತ್ತೆ ಇದು ಗೂಡ್ಸ್ ರಿಕ್ಷಾ ಚಾಲಕ ಮಾಲಕರ ಸಂಘ, ಮತ್ತೆ ಬಿಲ್ಡರ್ ಅಸೋಸಿಯೇಷನ್, ಇಂಥ ಇಂಜಿನಿಯರ್ ಇವರೆಲ್ಲ ಬಂದ್ರೆ ಉಂಟಲ್ಲ, ನಾವು ಹೋಗ್ಬೋದು. ಆಗ ನಮ್ಮ ಒಂದು ಮನವಿಗೆ ಒಂದು ಭಾರ ಇರ್ತದೆ. ಅವರೆಲ್ಲ ಕನ್ವಿನ್ಸ್ ಮಾಡಿದರೆ DC ಅವರು ಸಹ ಅದು ಆಕ್ಷನ್ ತೆಗೆದುಕೊಳ್ಳೋ ಚಾನ್ಸಸ್ ಉಂಟು. ಆದ್ರೆ ಎಲ್ಲರ ಹತ್ರ ನಾವು ಅರಿವು ಮೂಡಿಸ್ಬೇಕು, ಜಾಗೃತಿ ಮೂಡಿಸ್ಬೇಕು. ಅದನ್ನು ನಾನು ಆದಷ್ಟು ಮಾಡ್ತಾ ಇದ್ದೇನೆ. ಕೆಲವರು ಬೆಂಬಲಿಸಿದ್ದಾರೆ, ಕೆಲವರು ಕಮೆಂಟ್ಸ್ ಮಾಡ್ತಾರೆ, ಏನ್ ಮಾಡ್ಲಿಕ್ಕಿಲ್ಲ. ಈಗ ನೋಡಿ, ಇದು ಯಾರಿಗೆ ಅರ್ಥ ಆಗ್ತದೆ ನೋಡಿ, ನಿಮ್ಗೊಂದು ಎಮರ್ಜೆನ್ಸಿ ಇರ್ತದೆ, ಡಾಕ್ಟರ್ ಅಪಾಯಿಂಟ್ಮೆಂಟ್ ಇರ್ತದೆ, ಅಥವಾ ಏರ್ಪೋರ್ಟ್ ಹೋಗ್ಲಿಕ್ಕೆ ಇರ್ತದೆ, ನಿಮ್ಗೆ ಎಷ್ಟು ತೊಂದರೆ ಆಗ್ತದೆ, ಆಗ ನಿಮ್ಗೆ ಸಮಸ್ಯೆ ಇದು ಅರ್ಥ ಆಗ್ತದೆ. ಸೊ ಹಾಗಾಗಿ ಅಂದ್ರೆ ಎಲ್ಲರೂ ಕೂಡ ಒಟ್ಟಾಗ್ಬೇಕಂತ ಹೇಳ್ತೀರಾ ಸರ್? ಖಂಡಿತ. ಯಾಕೆ ಒಟ್ಟಾಗಬಾರದು? ಆಗ್ಲೇಬೇಕಲ್ಲ, ನಮ್ಮ ಸಮಸ್ಯೆ ಅಲ್ಲ, ನಮ್ಮ ಊರಿನ ಸಮಸ್ಯೆ ಅಲ್ಲ. ಈಗ ಪ್ರಾಜೆಕ್ಟ್ ಬೇಗ ಆದ್ರೆ ಅದು ಕಾಸ್ಟ್ ಕಮ್ಮಿ ಆಗ್ತದೆ, ಬೇರೆ ಪ್ರಾಜೆಕ್ಟ್ ಮಾಡ್ಬೋದಲ್ಲ ಇವರಿಗೆ. ಖಂಡಿತ. ಅಲ್ಲಿ ಪರಿಸರದ ಜನರು ಏನ್ ಹೇಳ್ತಾರೆ ಸರ್? ಅಂದ್ರೆ ನೀವೇನಾದ್ರೂ ಮಾತಾಡಿದ್ದೀರಾ ಅವ್ರ ಜೊತೆ ಹೋಗಿ? ಅಂದ್ರೆ ಸಂತೆಕಟ್ಟೆ ಹತ್ರ ಜನ ಮಾತಾಡಿದೆ, ಅಲ್ಲಿ ಪ್ರಿನ್ಸಿಪಾಲ್ ಮಿಲಾಗ್ರಿ ಅವರು ಸಹ ಅಲ್ಲಿ ತುಂಬಾ ಮನವೆಲ್ಲ ಮಾಡಿದ್ರು. ಆದ್ರೆ ಏನು ಗೊತ್ತ, ಇವ್ರು ಹೇಳೋದು ಬೇರೆ, ಅವರು ಅಲ್ಲಿ ಆನ್ಸರ್ ಕೊಡೋದು ಬೇರೆ ಆಗ್ತದೆ. ಅದು ಏನ್ ಸರ್ ಏನಾಗ್ತದೆ? ಅವ್ರು ಹೇಳ್ತಾರೆ ಅಂತ ಗೊತ್ತುಂಟ, ಈಗ ಇಲ್ಲಿ ಒಂದು ಸೈಡ್ ಇದು ಕಾಂಕ್ರೀಟ್ ಮಾಡಿದ್ದಾರೆ, ಕಾಂಕ್ರೀಟೀಕರಣ, ಇನ್ನೊಂದು ಸೈಡ್ ಮಾಡ್ಬೇಕು, ಅದೀಗ ಮಾಡ್ಲಿಕ್ಕೆ ಡಿಲೇ ಆಗ್ತಾ ಉಂಟು. ಅದರ ಬಗ್ಗೆ ಸಹ ಅವರು ಹೇಳ್ತಾರೆ. ಒಂದು ಮೇಡಮ್ ಹೇಳಿದ್ರು, 4 ಜನ ಇಟ್ಕೊಂಡು ನೀವು ಎಂತ ಕೆಲಸ ಮಾಡ್ತೀರಾ ಅಂತ ಹೇಳಿದ್ರು ಈಗ ನೇರವಾಗಿ. ಆಗ ಅವರು ಒಂದು ಸ್ವಲ್ಪ ಸರಿಯಾಗಿ ಉತ್ತರ ಕೊಡ್ಲಿಲ್ಲ. ಅದನ್ನ ಅಲ್ಲಿ ನಾವು ಅದಕ್ಕೆ ಯಾವ ಕಂಪನಿಗೆ ಇವರು ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ, ಕಂಪನಿಗೆ ಎಷ್ಟೊಟ್ಟು ಇದು ಟೈಮ್ ಇದೆ ಅಗ್ರಿಮೆಂಟ್, ಅದೆಲ್ಲ ನೋಡ್ಬೇಕಾಗ್ತದೆ. ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ರೆ ನಾವು ಹೋಗಿ ಮಾತಾಡಿ ಕೇಳಲಿಕ್ಕೆ ಆಗ್ತದಲ್ಲ. ಹೌದು. ಓಕೆ, ಅಂದ್ರೆ ಈಗ ಬೇಗನೆ ಮುಗಿಸ್ತೇವೆ ಅಂತ ಹೇಳಿದ್ದಾರೆ. ಸೊ ಇನ್ನಂತ ಹೇಳಿದ್ರೆ ಇನ್ನು ಸ್ವಲ್ಪ ದಿನದಲ್ಲಿ ಮಳೆ ಸ್ಟಾರ್ಟ್ ಆಗ್ತದೆ. ಸೊ ಎಷ್ಟು ದಿನದಲ್ಲಿ ಮುಗಿಯುವಂತ ಅಂದಾಜು ಇರಬಹುದು? ಅಲ್ಲ, ಮುಗಿಸಿದ್ರೆ ಉಂಟಲ್ಲ, ಅದು ಕರೆಕ್ಟ್ ಆಗಿ ಮುಗಿಸಿದ್ರೆ ಮಾತ್ರ ನಮ್ಗೆ ಲಾಭ. ಅದು ಒಟ್ರಾಸೆ ಮಾಡಿದ್ರೆ ಮತ್ತೆ ಪುನಃ ನಮ್ಗೆ ಸಮಸ್ಯೆ ಬರ್ತದೆ. ಅದು ಅದರಲ್ಲಿ ನಿಮ್ಮ ಎಂತ ಕ್ವಾಲಿಟಿ ನೋಡ್ಬೇಕಾಗ್ತದೆ, ಮತ್ತೆ ಗಟ್ಟಿ ಮುಟ್ಟಾದ ವರ್ಕ್ ಅಲ್ಲೇ ಆಗ್ಬೇಕು. ಅದು ಒಟ್ರಾಸೆ ಮಾಡ್ಬೇಕಂತ ಮಾಡಿದ್ರೆ ಅದು ಪ್ರಯೋಜನ ಇಲ್ಲ. ಸೊ ಹಾಗೆ ಈಗ ಶಾಸಕರು ಕೂಡ ಮೊನ್ನೆ ಬಂದು ಇದ್ರ ಬಗ್ಗೆ ನಾವು ಮಾತಾಡಿದ್ರು. ಸೊ ಈಗ ಅಲ್ಲಿಯ ಜನರು, ನೀವು ಕೂಡ ಹೇಳಿದ್ರಿ ನಾನು ಹೋಗಿ ಮಾತಾಡಿದ್ದೀನಿ ಅಂತ ಹೇಳಿದ್ರಿ, ಒಂದು ವೇಳೆ ಈ ಸಮಸ್ಯೆ ಇದೇ ರೀತಿಯಲ್ಲಿ ಮುಂದುವರಿತದೆ, ಸೊ ಆವಾಗ ಏನ್ ಮಾಡ್ತೀರಿ ನೀವು? ಇದೇ ರೀತಿ ಸುಮ್ನೆ ಇರ್ತೀರಾ ಅಥವಾ ಮುಂದೆ ನೀವೇನೋ ಒಬ್ರಿಗೊಬ್ರು ಮುಂದೆ ಬಂದು ಮಾತಾಡಿದ್ರಿ, ಸೊ ಎಲ್ಲಾ ಜನರು ಕೂಡ ಒಟ್ಟಾಗ್ಬೇಕು, ಒಬ್ರು ಇಬ್ರು ಮುಂದೆ ಹೋಗಿ ನಾವು ಮಾತಾಡುವುದಲ್ಲ. ಸೊ ಆವಾಗ ಏನ್ ಮಾಡ್ತೀರಿ? ಸೊ ಮಳೆಗಾಲ ಬಂತಂತ ಹೇಳಿದ್ರೆ ಇನ್ನು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಸೊ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗುದು, ಕಾಲೇಜ್ ಸ್ಟಾರ್ಟ್ ಆಗ್ತದೆ. ಸೊ ಮಳೆಗಾಲದಲ್ಲಿ ತುಂಬಾ ವಾಹನಗಳ ಓಡಾಟವು ಕೂಡ ಜಾಸ್ತಿ ಇರ್ತದೆ. ಏನ್ ನೀವು ನಿರ್ಣಯ ತಗೊಳ್ತೀರಾ ಅನ್ನುವಂಥದ್ದು? ಅದೇ ನಾನೀಗ ನೋಡಿ ಕಾಲೇಜ್ನವರಿಗೆ ಮತ್ತೆ ಹೇಳಿದ್ರಲ್ಲ ಅಸೋಸಿಯೇಷನ್ ಅವರಿಗೆಲ್ಲ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಅವರಿಂದ ಒಳ್ಳೆ ರೀತಿಯ ಸ್ಪಂದನೆ ಬಂದ್ರೆ ನಾನು ಸಹ ಅವರೊಟ್ಟಿಗಿದ್ದೇನೆ. ಇದರಲ್ಲಿ ಯಾರು ಸಹ ಬರ್ಬೋದು, ಯಾವ ಜಾತಿಯವರು ಸಹ ಬರ್ಬೋದು, ಯಾವ ಪಕ್ಷದವರು ಬರ್ಬೋದು. ನನ್ನಿಂದ ಏನು ಇದು ಬೆಂಬಲ ಕೊಡ್ಲಿಕ್ಕೆ ನಾನು ಕೊಡ್ತೇನೆ. ಮತ್ತೆ ಇದರಲ್ಲಿ ಕೆಲವು ವಿಷಯ ಏನು ಗೊತ್ತುಂಟ, ಈಗ ಯಾವುದೇ ಆಡಳಿತ ಪಕ್ಷ ಇರ್ಬೋದು ಅಥವಾ ಶಕ್ತಿ ಇರ್ಬೋದು, ಸಂಘಟನೆ, ಅವ್ರು ಮಾಡಿದ ಎಲ್ಲ ಸರಿ ಅಂತ ನಾವು ಒಪ್ಕೊಳ್ಳಿಕ್ಕೆ ಆಗುದಿಲ್ಲ. ಅವರಿಂದ ಸ್ವಲ್ಪ ಲೋಪದೋಷ ಆಗ್ತದೆ, ಇಲ್ಲ ಅಂತ ಹೇಳುದಿಲ್ಲ. ಬೈ ನ್ಯಾಚುರಲ್ಸ್ ಆಗ್ಬೋದು ಅಥವಾ ಹೀಗೆ ಸಾಗ್ಬೋದು. ಆಗ ಅದನ್ನ ನಾವು ಹೇಳಿಕೊಳ್ಳುವಂತ ಅಧಿಕಾರಿಗೆ ನಮ್ಮಲ್ಲಿ ಇರಬೇಕು. ಇದು ಹೀಗೆ ಮಾಡಿದ್ರೆ ನೀವು ತಪ್ಪು, ಹೀಗೆ ಮಾಡಬಾರ್ದಿತ್ತು ಅನ್ಕೊಂಡು ಮತ್ತೆ ಅದನ್ನ ಕೇಳಿಕೊಳ್ಳುವ ಮತ್ತೆ ಅದನ್ನ ಸಹಿಸಿಕೊಳ್ಳುವ ತಾಳ್ಮೆ ಅವರಲ್ಲಿ ಇರಬೇಕು. ಅವ್ರು ಆ ರೀತಿ ಕರೆಕ್ಟ್ ಆಗಿ ನಮ್ಗೆ ಸ್ಪಂದನೆ ಕೊಟ್ರಿ, ಅದು ಯಾವ ಪಕ್ಷದ ಇರಲಿ, ನಮ್ಗೆ ಅದಕ್ಕೆ ಅವಶ್ಯಕತೆ ಇಲ್ಲ. ಅವ್ರು ಆಗ ಸ್ಪಂದನೆ ಕೊಟ್ರೆ ಉಂಟಲ್ಲ, ಹೌದು ಇವ್ರು ಹೇಳಿದ್ ಸರಿ ಅನ್ಕೊಂಡು, ನಾವು ಹೇಳಿದ್ದೆ ಸರಿ ಅಂತ ನಾವು ಹೇಳಿದ್ರೆ ಅವ್ರು ಹೋಗ್ಲಿ ವೆರಿಫೈ ಮಾಡ್ಲಿ ಅಲ್ಲ. ಇದರಿಂದ ಎಷ್ಟು ಜನರಿಗೆ ತೊಂದರೆ ಆಗ್ತಾ ಉಂಟು. ಮಕ್ಕಳಿಗೆ ನೋಡಿ, ಅಲ್ಲಲ್ಲಿ ಆಚೆ ಈಚೆ ಹೋಗ್ಲಿಕ್ಕೆ ಆಗುದಿಲ್ಲ, ರೋಡ್ ಕ್ರಾಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಒಟ್ರೆ ಅಂದ್ರೆ ಮುಖ್ಯವಾಗಿ ಹಿರಿಯ ನಾಗರಿಕರು ಕೂಡ ಇರ್ತಾರೆ ಎಲ್ರಿಗೆ. ಮತ್ತೆ ನೋಡಿ ಮತ್ತೊಂದು ಹೇಳ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಇದು ಇನ್ಫ್ರಾಸ್ಟ್ರಕ್ಚರ್, ಇದು ಬ್ಯಾಡ್ ಸ್ಟ್ರಕ್ಚರ್. ಮತ್ತೊಂದು ಹೇಳ್ತೇನೆ, ಈಗ ನೋಡಿ ಎಲ್ಲರೂ ಹೇಳ್ತಾರೆ ಎಂತ ಆ ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ ಅಂತ. ಯಾವುದೇ ಪ್ರಾಜೆಕ್ಟ್ ಬರಲಿ, ನನ್ನೊಂದು ಅಭಿಪ್ರಾಯ ಹೇಳೋದು, ನೀವು ಸರಿ ಆದ್ರೆ ಸರಿ ಅಂತ ಹೇಳಿ. ಯಾವುದೇ ಪ್ರಾಜೆಕ್ಟ್ ಬರೋದು ಭೂಮಿ ಮೇಲೆ. ಭೂಮಿ ಅಂದ್ರೆ ಅದು ಫಲವತ್ತಾದ ಭೂಮಿ ಇರ್ತದೆ ಒಂದನೇದಾಗಿ. ಎರಡನೇದು ನೀರಾವರಿ ಆಧಾರಿತ ಭೂಮಿ ಇರ್ತದೆ, ಅಥವಾ ಕೃಷಿ ಆಧಾರಿತ ಭೂಮಿ ಇರ್ತದೆ, ಅಥವಾ ಕಾಡು ಇರುವಂತ ಭೂಮಿ ಇರ್ತದೆ. ಅದನ್ನೇ ನಾಶ ಮಾಡಿ ನಾವು ಪ್ರಾಜೆಕ್ಟ್ ಮಾಡೋದಲ್ವಾ. ಅದನ್ನು ವಿನಾಶ ಮಾಡಿ, ಪ್ರಕೃತಿಯನ್ನು ವಿನಾಶ ಮಾಡಿ ಪ್ರಾಜೆಕ್ಟ್ ಮಾಡುವಾಗ ಆ ಪ್ರಕೃತಿಯಿಂದ ವಿಕೋಪಗಳು ಬರ್ತದೆ. ಅದಕ್ಕೆ ಸಹ ನಾವು ತಯಾರಾಗಿರ್ಬೇಕು. ಈಗ ನೋಡಿ ಅಲ್ಲಿ ಬಂಡೆ ಸಿಕ್ತು, ಆ ಬಂಡೆ ಸಿಕ್ಕಿದ್ರೆ ತುಂಬಾ ಅವ್ರಿಗೆ ಕಷ್ಟ ಆಗಿದೆ. ಅದನ್ನ ಮೊದಲೇ ಅವರು ನೋಡ್ಬೇಕಿತ್ತು, ಅದು ನೋಡ್ಬೇಕಿತ್ತು. ಬೇರೆ ಏನಾದ್ರು ಅದ್ರಲ್ಲಿ ಡೈವರ್ಟ್ ಮಾಡಿ ಮಾಡ್ಬೋದು, ಸ್ಕಿಪ್ ಮಾಡಿ ಮಾಡ್ಬೋದಿತ್ತು ಆ ಪ್ರಾಜೆಕ್ಟ್ ಅಲ್ಲಿ. ಅದು ಟೆಕ್ನಿಕಲ್ ಆಗಿ ನಮ್ಗೆ ಅಷ್ಟು ಗೊತ್ತಿರೋದಿಲ್ಲ, ಆದ್ರೆ ಇಂಜಿನಿಯರ್ಸ್ ಇದ್ದಾರೆ, ಒಳ್ಳೊಳ್ಳೆ ಇಂಜಿನಿಯರ್ಸ್ ಇದ್ದಾರೆ ನಮ್ಮಲ್ಲಿ, ಒಳ್ಳೊಳ್ಳೆ ಕಂಪನಿ ಇದೆ. ಅಲ್ಲ ಅಂಡರ್ ಪಾಸ್ ಗಿಂತ ಬೇರೆ ಯಾವ್ದಾದ್ರು ಮಾಡ್ಬೋದಿತ್ತಲ್ಲ. ಈಗ ದೊಡ್ಡ LNT ಕಂಪನಿ ಅಂತ ಅವ್ರಿಗೆ ಕೊಟ್ಟಿದ್ರೆ ಇಷ್ಟು ನನಗೆ ಆಗ್ತಿತ್ತು. ಮತ್ತೆ ಅದನ್ನು ಯಾವ್ದು ನೋಡಿ ಕರೆಕ್ಟ್ ಇದೆ ಸಾಮರ್ಥ್ಯ ಅಂತದ್ದೇ ಕಂಪನಿ ಕೊಟ್ರೆ ಕೆಲಸ ಬೇಗ ಆಗ್ತದೆ.
ಓಕೆ, ನೀವು ಸರ್ ಅಂದ್ರೆ ಎಷ್ಟು ಟೈಮ್ ಇಂದ ಹೋರಾಟವನ್ನ ಮಾಡ್ತಾ ಇದ್ರಿ? ಸೊ ಇದರ ಬಗ್ಗೆ ನಾನು ಈಗ ಕಳೆದ 1 ತಿಂಗಳಿಂದ ನೋಡ್ತಿದ್ದೇನೆ. ನೋಡಿದ್ಮೇಲೆ ನಂಗೆ ಸಹ ಬೇಜಾರಾಯ್ತು, ಆಚೆ ಈಚೆ ಹೋಗುವಾಗ ಎಲ್ರಿಗೂ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ನಾ ಸಹ ಒಂದು ಕೆಲವೆಲ್ಲ ಮೆಸೇಜ್ ಎಲ್ಲ ಹಾಕ್ದೆ ಕೆಲವರಿಗೆಲ್ಲ. ಕೆಲವರೆಲ್ಲ ಹೇಳಿದ್ರು ಹೀಗೆ ಮಾಡಿ ಅನ್ಕೊಂಡು. ಓಕೆ ಸರ್, ನೀವು ಈಗ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಏನಾದ್ರು ತಂದಿದ್ದೀರಾ? ಅವ್ರ ಜೊತೆಗೆ ಏನಾದ್ರು ಹೋಗಿ ಮಾತನಾಡಿರುವಂತ? ಇಲ್ಲ, ನಾನು ಹೋಗ್ಲಿಲ್ಲ. ಮೊನ್ನೆ ಅವರು ಹೋಗ್ತೆ ಅಂತ ಹೇಳಿದ್ರು. ಅಲ್ಲಿ ಶಾಸಕರು ಬಂದಾಗ ಅಲ್ಲಿ ಕೆಲವೆಲ್ಲ ಮೇಡಮ್ ಎಲ್ಲ ಒಂದು ಮನವಿ ಎಲ್ಲ ಕೊಡ್ತೆ ಅಂತ ಹೇಳಿದ್ದಾರೆ. ಅದೇನಾಗಿದೆ ಅಂತ ಗೊತ್ತಿಲ್ಲ. ಯಾರಾದ್ರೂ ನಮ್ಗೆ ಮಾಹಿತಿ ಕೊಟ್ಟರೆ ನಾ ಸಹ ಬೇಕಾದ್ರೆ ಬರ್ತೇನೆ ಅವರೊಟ್ಟಿಗೆ. ಇನ್ನು ಚುನಾವಣೆಯ ಸಂದರ್ಭದಲ್ಲಿ ಏನಾದ್ರು ಈಗ ಏನ್ ಬರ್ತಾರಲ್ಲ ಈಗ ರಾಜಕೀಯ ಪಕ್ಷದವರು, ಆ ಸಂದರ್ಭದಲ್ಲಿ ಏನಾದ್ರು ಹೇಳಿದಿರಾ ಸರ್ ಇದರ ಬಗ್ಗೆ? ಸೊ ಇಲ್ಲಿ ಆಗ್ತಾ ಇರುವಂತ ಒಂದು ಸಮಸ್ಯೆಯ ಬಗ್ಗೆ? ಇಲ್ಲ, ಹಾಗೆ ನಾನು ಅಂತದೇನು ಹೇಳಿದಾಗೆ ನಂಗೆ ನೆನಪಿಲ್ಲ. ಮತ್ತೆ ನೋಡಿ, ಅವರೀಗ ಚುನಾವಣೆ ಅಂತ ಕೂತ್ಕೊಂಡು ಸ್ವಲ್ಪ ಬೇಗ ಅದು ಓಪನ್ ಮಾಡಿ ಕೊಟ್ರು. ಆದ್ರೆ ಅದು ರಾಜಕೀಯ ಇರ್ಬೋದು ಅವರದ್ದು, ಬಿಡಿ. ಓಕೆ ವೀಕ್ಷಕರೇ, ನಾವು ಸಂತೆಕಟ್ಟೆ ಅಂಡರ್ ಪಾಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಅನೇಕ ಜನರು ಹೇಳ್ತಾರೆ ಅಲ್ಲಿ ಏನೆಲ್ಲ ಸಮಸ್ಯೆಗಳನ್ನ ನಾವು ಅನುಭವಿಸ್ತಾ ಇದ್ದೇವೆ ಅಂತ. ಸೊ ಸರ್ ಈಗ ಮಾತನಾಡುವಾಗ ಹೇಳಿದ್ರು ಒಂದು ಸೂಚನಾ ಫಲಕವನ್ನು ಕೂಡ ಹಾಕ್ಲಿಲ್ಲ. ಸೊ ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಸೊ ಯಾರು ಹೋಗ್ತಾ ಇರ್ತಾರೆ ಸ್ಪೀಡ್ ಅಲ್ಲಿ, ಎಲ್ಲೂ ಕೂಡ ಗೊತ್ತಿರೋದಿಲ್ಲ, ಎಲ್ಲೂ ಒಂದು ಬೋರ್ಡ್ ಇರೋದಿಲ್ಲ, ಆವಾಗ ಎಲ್ಲಿ ಅಂತ ಹೋಗ್ತದೆ, ತುಂಬಾ ಆಕ್ಸಿಡೆಂಟ್ ನಡೀತದೆ. ಇನ್ನು ಮುಖ್ಯವಾಗಿ ಬೆಳಿಗ್ಗೆ ಸ್ಕೂಲಿಗೆ ಹೋಗುವ ಮಕ್ಕಳು ಇರ್ತಾರೆ. ಸೊ ರೋಡ್ ಕ್ರಾಸ್ ಆಗ್ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳು ಕೂಡ ಅವರಿಗೆ ಎದುರಾಗ್ತದೆ. ಇನ್ನು ಮುಖ್ಯವಾಗಿ ಹಿರಿಯ ನಾಗರಿಕರು, ಇವ್ರು ಮಾತನಾಡುವಾಗ ಹೇಳಿದ್ರು ಹಿರಿಯ ನಾಗರಿಕರಾಗಿರ್ಬಹುದು, ಇನ್ನು ಮುಖ್ಯವಾಗಿ ಹಾಸ್ಪಿಟಲ್ಗೆ ಹೋಗುವಾಗ ತುಂಬಾ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ಆದ್ರೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. One India, one emotion. Weddings by Joe Salukas. ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. Podar International School, Udupi ensures all-round development in the field of education for children to face the real challenges of life of the 21st century. We strive to install human values in our students, preparing them to become ideal citizens of India. At Podar International School, Udupi, we provide world-class standard digital classroom, teaching infused with innovative ideas. We empower our students to become future leaders of our nation and world citizen. Contact Podar International School, Perampalli, Udupi. ವಿರಾಮದ ಬಳಿಕ ಡಿಬೇಟ್ ಅವರಿಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ನಾವು ಸಂತೆಕಟ್ಟೆ ಅಂಡರ್ ಪಾಸ್ ನ ಅವ್ಯವಸ್ಥೆಯ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಜೊತೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಅಜ್ಮಲ್ ಅಸಾದಿ ಅವರಿದ್ರು. ಸಾಮಾಜಿಕ ಹೋರಾಟಗಾರರಾಗಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ. ಹಾಗೆ ಅಂಡರ್ ಪಾಸ್ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ನಮ್ಮ ಹತ್ರ ಇದೆ, ಅದನ್ನ ನೋಡ್ಕೊಂಡು ಬರೋಣ ಬನ್ನಿ.
ವಿಡಿಯೋನ ನೋಡಿದ್ವಿ. ಆ ವಿಡಿಯೋನ ನೋಡುವಾಗ ಗೊತ್ತಾಗ್ತದೆ ಅಲ್ಲಿ ಒಂದು ಸರಿಯಾಗಿ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ. ಈಗ ಸಪೋಸ್ ಈಗ ಬೇರೆ ಯಾವುದೋ ಊರಿನವರು ಬಂದು ಅಲ್ಲಿ ಒಮ್ಮೆ ಇಳಿದ್ರೆ ಅವರಿಗೆ ಒಮ್ಮೆ ಆಶ್ಚರ್ಯ ಆಗ್ತದೆ, ನಾವು ಯಾವ ಊರಿಗೆ ಬಂದಿದ್ವಿಪ್ಪ ಅನ್ನುವಂಥದ್ದು. ಸೊ ಇದರ ಬಗ್ಗೆ ನೀವು ಏನ್ ಹೇಳ್ತೀವಿ? ಈಗ ತಾತ್ಕಾಲಿಕ ಬಸ್ ಸ್ಟ್ಯಾಂಡ್ ಮಾಡಿದ್ರೆ ಆಶೀರ್ವಾದ ಹತ್ರ ಮತ್ತೆ ಅಲ್ಲಿ KG ರೋಡ್ ಹತ್ರ. ಅದು ಈಗ ನೋಡಿ ಎಲ್ಲಿಂದ ಒಂದು ಪರ ಊರಿನಿಂದ ಬಂದವರಿಗೆ ಸಡನ್ ಆಗಿ ಗೊತ್ತಾಗುದಿಲ್ಲ. ಮತ್ತೆ ಬಸ್ಸಿನವರು ಸಹ ಕೆಲವು ಸ್ಟಾಪ್ ಕೊಡುವಾಗ ಸಹ ಕಷ್ಟ ಆಗ್ತದೆ. ಅವರಲ್ಲಿ KG ರೋಡ್ ಹತ್ರ ಇಳಿಸಿದ್ರೆ ಅಲ್ಲಿಂದ ಬರ್ಲಿಕ್ಕೆ ಸಹ ರಿಕ್ಷಾ ವ್ಯವಸ್ಥೆ ಸಹ ಇಲ್ಲ. ಅದು ಸ್ವಲ್ಪ ಮುಂಜಾಗ್ರತಾ ಕ್ರಮವಾಗಿ ಏನಾದರೂ ಅಲ್ಲಿ ಅವರಿಗೆ ರಿಕ್ಷಾ ಸ್ಟ್ಯಾಂಡ್ ಏನಾದ್ರು ಮಾಡಿದ್ರೆ ಒಳ್ಳೇದಾಗ್ತಿತ್ತು. ಮತ್ತೆ ಹೆಚ್ಚಾಗಿ ಉಂಟಲ್ಲ ಈಗ ಮಕ್ಕಳಿಗೆ ಸಹ ಅಲ್ಲಿ ಸ್ಕೂಲ್ ಹೋಗೋರಿಗೆ ತುಂಬಾ ತೊಂದರೆ ಆಗ್ತಾ ಉಂಟು. ಅಲ್ಲಿ ರೋಡ್ ಕ್ರಾಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಈಗ ಇಲ್ಲಿ ಆಶೀರ್ವಾದ ಹತ್ರ ಒಂದು ಕೊಟ್ಟಿದ್ದಾರೆ, ಡೈವರ್ಷನ್ ಕೊಟ್ಟಿದ್ದಾರೆ. ಅದು ಸರ್ವಿಸ್ ರೋಡಿಂದ ಸಹ ಇದು ವೆಹಿಕಲ್ ಬರ್ತದೆ, ಈಚಿಂದ ಸಹ ವೆಹಿಕಲ್ ಆಚೆ ಡೈವರ್ಷನ್ ಆಗ್ತದೆ. ಅಲ್ಲಿ ಪುನಃ ಅಲ್ಲಿ ರೋಡ್ ಬ್ಲಾಕ್ ಆಗ್ತದೆ. ಅಲ್ಲಿ ಯಾವುದೇ ರೀತಿಯ ಸೂಚನಾ ಫಲಕ ಇಲ್ಲ, ಯಾವುದೇ ರೀತಿ ಬ್ಯಾರಿಗೇಡ್ಸ್ ಸರಿಯಾಗಿ ಇಡ್ಲಿಲ್ಲ ಅವರು. ಅಲ್ಲಿ ಸಹ ಸ್ವಲ್ಪ ಸುಧಾರಣೆ ಮಾಡಬಹುದು ಅಂತ ನನ್ನ ಅಭಿಪ್ರಾಯ. ಮತ್ತೆ ನೋಡಿ ಈಗ ಅಲ್ಲಿ ಒಂದು ಸೈಡ್ ಮಾತ್ರ ಕಾಂಕ್ರೀಟೀಕರಣ ಮಾಡಿದ್ರು, ಇನ್ನೊಂದು ಸೈಡ್ ಅಲ್ಲಿ ಅವ್ರು ತೆಗಿತಾ ಇದ್ದಾರೆ. ಈಗ ಇವತ್ತು ಸಹ ಬರುವಾಗ ನಾನು ನೋಡಿದ್ದೀನಿ ಮಾಡ್ತಾ ಇದ್ದಾರೆ, ಆದ್ರೆ ಅದು ಅವರ ಪರ್ಫಾರ್ಮೆನ್ಸ್ ಸಾಕಾಗುದಿಲ್ಲ. ಇನ್ನೂ ಹೆಚ್ಚು ಸ್ಪೀಡ್ ಅಲ್ಲಿ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಮಳೆಗಾಲ ಇನ್ನು ಹತ್ತಿರದಲ್ಲೇ ಉಂಟು. ಮಳೆ ಬಂದ ಮೇಲೆ ಎಲ್ಲ ನಮ್ಮ ಗೊಂದಲಮಯ ಆಗುವ ಚಾನ್ಸಸ್ ಇರ್ತದೆ. ಹಾಗೆ ನಿಮ್ಮ ಹತ್ರ ಈ ಸಮಸ್ಯೆನ ಯಾರಾದ್ರೂ ಹೇಳ್ಕೊಂಡಿದಾರ ಅಂತ? ಈಗ ಹೆಚ್ಚಾಗಿ ಈಗ ಡ್ರೈವರ್ಸ್ ಅಂದ್ರೆ ಆಚೆ ಈಚೆ ಹೋಗ್ತಾರೆ. ಇಲ್ಲದಿದ್ರೆ ಶಾಲೆಯ ಮಕ್ಕಳಾಗಿರ್ಬಹುದು ಅಥವಾ ಆಚೆ ಈಚೆ ಊರಿನವರು ಯಾರಾದ್ರೂ ನಿಮ್ಮ ಹತ್ರ ಏನಾದ್ರೂ ಹೇಳ್ಕೊಂಡಿದಾರ ಈ ರೀತಿ? ರಿಕ್ಷಾದವರೆಲ್ಲ ಹೇಳಿದ್ದಾರೆ, ಮತ್ತೆ ಪಿಕಪ್ ನವರೆಲ್ಲ ಹೇಳಿದ್ದಾರೆ. ಅಂದ್ರೆ ಅವರು ಓಪನ್ ಆಗಿ ಹೇಳಿದ್ರು, ನಂದು ದಿನಕ್ಕೆ 5 ಬಾಡಿಗೆ ಆಗ್ತಿತ್ತು, ಈಗ 2 ಬಾಡಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದೊಂದು ಗಂಟೆ ರೋಡ್ ಬ್ಲಾಕ್ ಆದ್ರೆ ನಾನು ಎಲ್ಲಿ ಹೋಗುದು, ಇನ್ಸ್ಟಾಲ್ಮೆಂಟ್ ಕಟ್ಟುದು ಹೇಗೆ ಅಂತ ಹೇಳಿದ್ರು ಅವ್ರು. ನಿಜವಾಗಿ, ಯಾಕಂದ್ರೆ ನಮ್ದು ಸಣ್ಣ ವ್ಯವಹಾರ ಇರ್ತದೆ, ನಾನು ಅವರೊಟ್ಟಿಗೆ ಹೋಗ್ತಿರ್ತೇನೆ ಗಾಡಿಯಲ್ಲಿ. ಒಂದು ದಿನ 3 ಸಲ ಹೋಗಿದ್ದೇನೆ, ಆಗ ನಂಗೆ ಸಹ ಅನುಭವ ಆಯ್ತು. ಪಾಪ ಅವರು ಎಷ್ಟು ಕಷ್ಟಪಟ್ಟು ಒಂದು ಟ್ರಿಪ್ ಮಾಡುವಾಗ 1 ಗಂಟೆ 1.5 ಗಂಟೆ ಆದ್ರೆ ಮತ್ತೆ ಬೇರೆ ಟ್ರಿಪ್ ಸಿಗುದಿಲ್ಲ, ಕಸ್ಟಮರ್ ವೇಟ್ ಮಾಡುದಿಲ್ಲ, ಬೇರೆ ಕಡೆ ಹೋಗ್ತಾರೆ. ಆಗ ಇವ್ರ ಬಾಡಿಗೆ ಮಿಸ್ ಆಗ್ತದಲ್ಲ. ಇದಕ್ಕೆಲ್ಲ ಯಾರು ಹೊಣೆ ಹೇಳಿ ಇದಕ್ಕೆಲ್ಲ? ಮತ್ತೆ ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ ಅಲ್ಲಿ. ಕರೆಕ್ಟ್ ಆಗಿ ಸೂಚನಾ ಫಲಕ, ಬ್ಯಾರಿಕೇಡ್ ಎಲ್ಲ ಡೈವರ್ಷನ್ ಎಲ್ಲ ಕೊಟ್ಟರೆ ಮಾಡ್ಬೋದು. ಅದಕ್ಕೆ ಈಗ ಸಂಬಂಧಪಟ್ಟ ಅಧಿಕಾರಿಗಳೊಟ್ಟಿಗೆ ಅಥವಾ ನಮ್ಮ ಈಗ ಸಂಘಟನೆ ಅಂತ ಹೇಳಿದೆ ನಾನು, ಬಸ್ ಮಾಲಕ ಚಾಲಕರೊಟ್ಟಿಗೆ ನಾನು ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮತ್ತೆ ನಮ್ಮ ಕೆಲವು ಅಸೋಸಿಯೇಷನ್ ಉಂಟು, ಅವರಿಗೆಲ್ಲ ನಾನು ಸ್ವಲ್ಪ ಜಾಗೃತಿ ಮೂಡಿಸಿ ನನ್ನಿಂದ ಏನಾಗ್ತದೆ ಅದು ಹೋರಾಟ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೇನೆ. ಮತ್ತೆ ಎಲ್ಲರೂ ಬೆಂಬಲಿಸಿದ್ದಾರೆ. ಈಗ ನೀವು ಸಹ ನನ್ನನ್ನು ಬೆಂಬಲಿಸಿದ್ದೀರಿ. ಆ ದಿನ ನಿಮ್ಗೆ ನಾನು ಸಂತೆಗಟ್ಟೆಯಲ್ಲಿ ಸಿಕ್ಕಿದಾಗ ಕೆಲವು ವಿಷಯ ಹೇಳಿದ್ದೇನೆ. ನೀವು ಈಗ ಇಲ್ಲಿ ಕರೆದು ನಂಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ, ಧನ್ಯವಾದಗಳು. ಹಾಗೆ ಅಂಡರ್ ಪಾಸ್ ನಲ್ಲಿ ಒಂದು ಸಣ್ಣ ತೋಡಿದೆ, ಅಂದ್ರೆ ಇವಾಗ ಓಕೆ, ಮಳೆಗಾಲದಲ್ಲಿ ಒಂದ್ ಸ್ವಲ್ಪ ನೀರ್ ಬಂದ್ರು ಮಳೆ ನೀರ್ ತುಂಬಿಕೊಂಡು ಗೊತ್ತಾಗುದಿಲ್ಲ ಅಲ್ಲಿ ರೋಡ್ ಯಾವುದು ತೋಡ್ ಯಾವುದು ಅನ್ನುವಂಥದ್ದು ಗೊತ್ತಾಗುದಿಲ್ಲ. ಸೊ ಆ ಸಂದರ್ಭದಲ್ಲಿ ಹೋಗ್ಲಿಕ್ಕೂ ಕೂಡ ಬಾರಿ ಕಷ್ಟ ಆಗ್ತದೆ ಮಳೆಗಾಲದಲ್ಲಿ. ಓಕೆ, ಇನ್ನು ನಾವು ಬಿಸ್ನೆಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಆಗ ಮಾತಾಡಿದ್ವಿ. ಸೊ ಇದಕ್ಕಿಂತ ಮುಂಚೆ ಒಂದ್ ಸೈಡ್ ಅಂದ್ರೆ ಎಷ್ಟು ಕಷ್ಟ ಆಗ್ತಾ ಇದೆ ಸರ್ ಈಗ ಅಲ್ಲಿ ಅವರಿಗೆ. ಇವಾಗಲೇ ಎಲ್ಲ ಕಡೆ ಅಂತ ಹೇಳಿದ್ರೆ ಬಿಸ್ನೆಸ್ ತುಂಬಾನೇ ಲೋ ಇದೆ ಅಂತ ಹೇಳ್ಬಹುದು. ಸೊ ಇವಾಗಿನ ಪರಿಸ್ಥಿತಿಯಲ್ಲಿ ನಾವು ಹೇಳೋದಾದ್ರೆ ಅಲ್ಲಿ ಸಂತೆಕಟ್ಟೆ ಒಂದ್ ಸೈಡ್ ಅಲ್ಲಿ ಅವರಿಗೆ ಯಾವ ರೀತಿಯಲ್ಲಿ ವ್ಯಾಪಾರ ಆಗ್ತಾ ಇದೆ ಅನ್ನುವಂಥದ್ದು? ಅಲ್ಲಿ ವ್ಯಾಪಾರವೂ ಇಲ್ಲ ಅಂತ ಹೇಳ್ಬೋದು. ಹೆಚ್ಚಿನವರು ಅಂಗಡಿ ಬಂದ್ ಮಾಡಿದ್ದಾರೆ ನನ್ನ ಪ್ರಕಾರ. ರೈಟ್ ಸೈಡ್, ಇಲ್ಲಿಂದ ಹೋಗುವಾಗ ರೈಟ್ ಸೈಡ್ ಅಲ್ಲಿ ಇದ್ದವರು, ಲೆಫ್ಟ್ ಸೈಡ್ ಅಲ್ಲಿ ಮಾತ್ರ ಬಿಸ್ನೆಸ್ ಉಂಟು ಅಲ್ಲಿ. ಅದಕ್ಕೆ ಇವರು ಏನ್ ಪರಿಹಾರ ಮಾಡ್ತಾರ, ಅವ್ರ ಅಂಗಡಿಯವರು ಯಾರ ಹತ್ರ ಏನ್ ಮಾಡ್ತಾರೋ ಗೊತ್ತಿಲ್ಲ. ಅವ್ರ ಹೆಸರು ಹೋಗಿ ವಿಚಾರಿಸ್ಬೇಕು, ಏನಾದ್ರು ಮಾಡ್ತೀರಾ ಅಂದ್ಕೊಂಡು ಕೇಳ್ಬೇಕು ಅವರಿಗೆ. ಇನ್ನು ಕೆಲವರು ಹೇಳ್ತಾರೆ ಸರ್, ಈಗ ಅಲ್ಲಿ ವರ್ಕ್ ಮಾಡಿದ ಕೆಲವೊಂದು ಐಟಮ್ಸ್ ಅನ್ನ ಅಲ್ಲೇ ಹಾಕಿ ಹೋಗ್ತಾರೆ ಅಂತ. ಸೊ ಆವಾಗ ಅಂತ ಹೇಳಿದ್ರೆ ಅಲ್ಲಿ ಯಾರಲ್ಲಿ ಹೋಗ್ತಾರೆ, ಪಾದಚಾರಿಗಳಾಗಿರ್ಬಹುದು, ವಾಹನ ಸವಾರರಾಗಿರ್ಬಹುದು, ಎಲ್ಲರಿಗೂ ಕೂಡ ತೊಂದರೆ ಆಗ್ತದೆ ಅಂತ. ಸೊ ಇದು ಹೌದಾ ಅನ್ನುವಂಥದ್ದು? ಈಗ ಹೆದ್ದಾರಿ ಕೆಲಸ ಎಲ್ಲ ಮಾಡ್ತಾರಲ್ಲ, ಅಲ್ಲಿ ಸಹ ಅದೇ ರೀತಿ ಆಗಿದೆ. ಕಾಲಿಗೆ ಒಂದು ಮಾಡಿದ್ದ ಮತ್ತೆ ಎಲ್ಲ ಇರ್ತದಲ್ಲ ವೇಸ್ಟೇಜ್ ಎಲ್ಲ, ಅದನ್ನೆಲ್ಲ ಅವ್ರು ಸೈಡ್ ಹಾಕಿರೋದಿಲ್ಲ. ಅದು ಅದರಲ್ಲಿ ಏನಾದ್ರು ಸಣ್ಣ ಸ್ಕಿಡ್ ಗಿಡ್ ಎಲ್ಲ ಆಗೋ ಚಾನ್ಸ್ ಇರ್ತದೆ. ಅದರ ಮಟ್ಟಿಗೆ ನಾವು ಅವರು ಹೈವೇ ಅವರೊಟ್ಟಿಗೆ ಮಾತಾಡಿ ಅವ್ರಿಗೆ ಸ್ವಲ್ಪ ಅದರ ಬಗ್ಗೆ ಮುನ್ನೆಚ್ಚರಿಕೆ ಕೊಡುವಂತ ಮಾಡಬೇಕು. ಹೆದ್ದಾರಿ ಪ್ರಾಧಿಕಾರದವರು ಏನ್ ಹೇಳ್ತಾರೆ ಸರ್ ಇದಕ್ಕೆ, ಈ ಸಮಸ್ಯೆಗೆ? ಈಗ ನಾನು ಅವ್ರ ಹತ್ರ ನೇರವಾಗಿ ಅವ್ರ ಹತ್ರ ಸಂಪರ್ಕದಲ್ಲಿ ಇಲ್ಲ. ನಾನೀಗ ಪ್ರಯತ್ನ ಮಾಡ್ತೇನೆ. ಈಗ ನಾನು ಇಲ್ಲಿ ಬಂದಿದ್ದೇನಲ್ಲ, ಈಗ ನನ್ನಿಂದ ಏನ್ ಸಹಾಯ ಮಾಡ್ಲಿಕ್ಕೆ ಆಗ್ತದೆ ನಾನು ಅದನ್ನು ಫಾಲೋ ಅಪ್ ಮಾಡ್ತೇನೆ ಖಂಡಿತವಾಗಿ. ಮೊದಲು ಹೆದ್ದಾರಿ ಪ್ರಾಧಿಕಾರಕ್ಕೆ ಒಂದು ಕೇಳ್ತೇನೆ, ನೆಕ್ಸ್ಟ್ ನಮ್ಮ ಇಲ್ಲಿ DC ಅವರ ಹತ್ರ, ಮತ್ತೆ ನಮ್ಮ ಕೆಲವು ಸಂಘದ ಸಂಸ್ಥೆಯೊಟ್ಟಿಗೆ ಹೋಗಿ ಏನಾದ್ರು ಒಂದು ಮನವಿ ಕೊಡಿದರೆ ಕೊಡ್ತೇವೆ. ಯಾಕಂದ್ರೆ ಅವ್ರು ಸ್ಪಂದಿಸಲೇಬೇಕಂತ ನನ್ನ ಅಭಿಪ್ರಾಯ. ಮತ್ತೆ ಇದು ಎಷ್ಟು ಟೈಮ್ ಅಂತ ಉದ್ದ ಹೇಳಿಬಹುದು ಹೇಳಿ ಮೇಡಮ್ ಇದೇ ಪ್ರಾಜೆಕ್ಟ್ ಅನ್ನು? ಅದಕ್ಕೊಂದು ಸೊಲ್ಯೂಷನ್ ಇಲ್ವಾ? ಎಲ್ಲದಕ್ಕೆ ಸೊಲ್ಯೂಷನ್ ಇರ್ತದೆ, ಆದ್ರೆ ಅದನ್ನು ನಮ್ಮ ಇಚ್ಛಾಶಕ್ತಿಯ ಮೇಲೆ ಇರ್ತದೆ. ನಮ್ಮ ಇಚ್ಛಾಶಕ್ತಿ, ನಮ್ಮ ಪ್ರತಿನಿಧಿಗಳ ಇಚ್ಛಾಶಕ್ತಿ, ಅವರು ಸ್ಪಂದಿಸಿದ್ರೆ, ನಾವು ಹೋರಾಟ ಮಾಡಿದ್ರೆ ಖಂಡಿತ ಅದರಲ್ಲಿ ಜಯ ಸಿಗ್ತದೆ. ಖಂಡಿತ ಹೌದು. ಸೊ ಇದಕ್ಕೆ ಮುಖ್ಯವಾಗಿ ಯಾರು ಮಾತಾಡ್ಬೇಕು? ಜನಪ್ರತಿನಿಧಿಗಳು ಮಾತಾಡ್ಬೇಕಾ, ಸಾಮಾನ್ಯ ಜನರು ಮಾತಾಡ್ಬೇಕಾ, ತಿಳಿದವರು ಮಾತಾಡ್ಬೇಕಾ?
ಸೊ ಯಾರು ಮಾತಾಡ್ಬೇಕು ಇದರ ಅದೇ ಬಗ್ಗೆ? ವಿಷಯ ಹೇಳಿದಲ್ಲ ನಾನು. ನೋಡಿ, ನಮ್ಮ ಊರು, ನಮ್ಮ ಜಿಲ್ಲೆ ಇದರಲ್ಲಿ ಸ್ವಲ್ಪ ಹಿಂದೆ ಉಳಿದಿದೆ ಅನ್ಕೊಂಡು ನನ್ನ ಅಭಿಪ್ರಾಯ. ಯಾವುದೇ ರೀತಿ ಹೋರಾಟಕ್ಕೆ ಬರುದಿಲ್ಲ ಅವರು. ಅಂದ್ರೆ ಈಗ ನೋಡಿ, ಎಂತ ಸಹ ನೀವು ಒಂದು ಟೋಲ್ ಹಾಕಿ ಆಯ್ತು ಸ್ವೀಕಾರ ಮಾಡ್ತಾರೆ, ಟೋಲ್ ಕೊಡ್ತಾರೆ. ಅದು ನಾವು ಯಾಕೆ ಕೊಡ್ತೇವೆ, ಎಷ್ಟು ಕೊಡ್ಬೇಕು, ಯಾರು ಕೇಳುವವರು ಇಲ್ಲ. ಅವರಿಗೆಲ್ಲ ಅರಿವು ಮೂಡಿಸ್ಬೇಕು, ಜಾಗೃತಿ ಮೂಡಿಸ್ಬೇಕು. ಅದು ನಮ್ಮೆಲ್ಲ ಕರ್ತವ್ಯ. ಹೇಳಬೇಕು, ಈ ರೀತಿ ಆಗ್ತಾ ಉಂಟು, ಈ ರೀತಿ ಪ್ರಾಜೆಕ್ಟ್ ಮಾಡ್ತಿದ್ದಾರೆ, ಇಷ್ಟು ಕೋಟಿ ಪ್ರಾಜೆಕ್ಟ್, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡುವಂತ ವ್ಯವಸ್ಥೆ ಮಾಡಬೇಕು. ಈಗ ಈ ಪ್ರಾಜೆಕ್ಟ್ ಅನ್ನು 1 ವರ್ಷದಲ್ಲಿ ಮಾಡಬಹುದಿತ್ತು, ಇವರಿಗೆ 2 ವರ್ಷ ಮಾಡಿದರೆ ಎಷ್ಟು ನಮ್ಗೆ ನಷ್ಟ ಆಗಿದೆ, ಅದನ್ನೆಲ್ಲ ಅವರಿಗೆ ತಿಳುವಳಿಕೆ ಮಾಡಿದರೆ ಜನರಿಗೆ ಅರ್ಥ ಆಗ್ಬಹುದು. ಈಗ ಟೋಲ್ ಎಷ್ಟು ಬೇಕಾದ್ರೂ ಕಟ್ತಾರೆ, ಸೊ ಜನರು ಮುಂದೆ ಬಂದು ಮಾತಾಡುದಿಲ್ಲ ಅಂತ ಹೇಳ್ತೀವಿ. ಹೌದು, ಖಂಡಿತ. ಓಕೆ, ಸೊ ಇನ್ನು ನೀವು ಎಷ್ಟು ಟೈಮ್ ಒಳಗಡೆ ಮುಗಿಬೇಕಂತ ಹೇಳ್ತೀರಿ? ಅಂದ್ರೆ ಈಗ ಜೂನ್ ಅಲ್ಲಿ ಮಳೆಗಾಲ ಪ್ರಾರಂಭ ಆಗ್ತದೆ, ಸೊ ಅಷ್ಟ್ರ ಒಳಗಡೆನೆ ಮುಗಿಯುವಂತ ಸಾಧ್ಯತೆ ಇದೆಯಾ ಅಥವಾ ಇನ್ನು ಮುಂದೆ ಹೋಗುವಂತ ಸಾಧ್ಯತೆ ಉಂಟಾ? ಡೌಟ್ ಮೇಡಮ್. ಅದು ಯಾವ ರೀತಿ ಟೆಕ್ನಾಲಜಿ ಉಂಟು ಅಂತ ನಮ್ಗೆ ಗೊತ್ತಾಗುದಿಲ್ಲ. ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ಅದು ಸಂಬಂಧಪಟ್ಟ ಇಲಾಖೆಯವರಿಗೆ ಕೇಳ್ಬೇಕು, ಅವರಿಗೆ ಅಥವಾ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಂತ ಕಂಪನಿ ಅವರಿಗೆ ಕೇಳ್ಬೇಕು ಎಷ್ಟು ಟೈಮ್ ಅಲ್ಲಿ ಮಾಡ್ತಾರೆ ಅಂತ. ಅವ್ರ ಹತ್ರ ಲಿಖಿತವಾಗಿ ತಗೊಳ್ಬೇಕು. ಇಂತಿಷ್ಟು ಡಿಲೇ ಆದ್ರೆ ಅವ್ರಿಗೆ ಪೆನಾಲ್ಟಿ ಹಾಕಿಲ್ಲ ಅಲ್ಲ ಅಂತ ವ್ಯವಸ್ಥೆ ಎಲ್ಲ ಇದ್ರೆ ಕನ್ಸ್ಟ್ರಕ್ಷನ್ ಎಲ್ಲ ಸರಿ ಆಗ್ತದೆ. ಇದು ಯಾರಿಗೆ ಅಂದ್ರೆ ಯಾರು ಕೇಳೋದಿಲ್ಲ, ಯಾರು ಹೇಳೋದಿಲ್ಲ, ಆ ರೀತಿ ವರ್ಕ್ ಆಗ್ತಾ ಉಂಟು. ನೀವು ನೋಡಿ, ಆ ವಿಡಿಯೋ ಕ್ಲಿಪ್ ಅಲ್ಲಿ ನೋಡಿದಿರಲ್ಲ, ಕೆಲಸ ಮಾಡೋ ಸ್ಟೈಲ್ ನೋಡಿ ಅವ್ರದ್ದು. ನೋಡಿ, ಅವ್ರದ್ದು ಸೇಫ್ಟಿ ಶೂಸೇ ಇಲ್ಲ, ಸೇಫ್ಟಿ ಮೆಜರ್ಮೆಂಟ್ ಯಾವುದೇ ಇಲ್ಲ ಅವ್ರ ಕೆಲಸ ಮಾಡುವಾಗ. ಮುಂದೆ ಹೀಗೆ ಮುಂದುವರಿದ್ರೆ ಸೊ ಅಲ್ಲಿ ಏನ್ ತೊಂದರೆ ಆಗ್ಬಹುದು ಅನ್ನುವಂಥದ್ದು ಇದೇ ರೀತಿಯಲ್ಲಿ ಆದ್ರೆ? ಸೊ ಇವಾಗ ನಿಮ್ಗೆ ಸಮಸ್ಯೆ ಆಗ್ತಾ ಇದೆ, ಇನ್ನು ಕೂಡ ಬಗೆಹರಿಲಿಲ್ಲ ಅಂತ ಹೇಳ್ತೀರಿ. ಸೊ ಇದೇ ರೀತಿ ಇನ್ನು 1-2 ತಿಂಗಳಾಗಿರ್ಬೋದು, 3 ತಿಂಗಳಾಗಿರ್ಬೋದು, 6 ತಿಂಗಳು ಹೀಗೆ ಮುಂದುವರಿದ್ರೆ ಸೊ ಅಲ್ಲಿ ಬಿಸ್ನೆಸ್ ಮೊದಲೇ ಲಾಸ್ ಆಗಿದೆ, ಒಂದು ಕಡೆ ಬಸ್ ಸ್ಟ್ಯಾಂಡ್ ಕೂಡ ಸರಿಯಾಗಿ ಇಲ್ಲ, ಮತ್ತೆ ಎಲ್ಲರ ಸಮಯ ಮತ್ತೆ ಆರೋಗ್ಯ ಹಾಳಾಗ್ತದೆ. ಈಗ ಹೋಗ್ಲಿಕ್ಕೆ ಬರ್ಲಿಕ್ಕೆ ಇರುವಾಗ ಉಂಟಲ್ಲ, ನಿಮ್ದು ಟೈಮ್ ವೇಸ್ಟ್ ಹೆಚ್ಚಾಗ್ತದೆ. ಗಾಡಿಗೆ ಪೆಟ್ರೋಲ್ ಡೀಸೆಲ್ ಹೆಚ್ಚು ಕಾಸ್ಟ್ ಹೋಗ್ತದೆ. ಫಸ್ಟ್ ಗೇರ್ ಅಲ್ಲಿ ಹೋಗ್ಬೇಕಾಗ್ತದೆ, ಲೈನ್ ಇರ್ತದಲ್ಲ, ಕ್ಯೂ ಇರ್ತದಲ್ಲ. ಆಗ ಇಂಥ ಸಮಸ್ಯೆ ಮನುಷ್ಯನ ತಾಳ್ಮೆ ಸಹ ಕೆಡ್ತದೆ. ಆ ತಾಳ್ಮೆ ಕೆಟ್ಟ ಮೇಲೆ ಪಕ್ಕದ ಎದುರಿನ ವಾಹನಕ್ಕೆ ಹೋಗಿ ಟಿಕ್ಕಿ ಹೊಡೆಯೋ ಚಾನ್ಸಸ್ ಇರ್ತದೆ, ಅಲ್ಲಲ್ಲಿ ಗಲಾಟೆ ಆಗುವಂತದ್ದೆಲ್ಲ ಇರ್ತದೆ. ಇದು ಆಗ್ತಾ ಉಂಟು, ನೋಡಿದ್ದಾರೆ, ಎಲ್ಲರೂ ನೋಡಿದ್ದಾರೆ. ಎಲ್ರಿಗೂ ಸರ್ಜನೆ ವಾಹನ ಸವಾರ ತೊಂದ್ರೆ ಅಂತ ಕೂಡ ನಾವು ಹೇಳಲಿಕ್ಕೆ ಆಗುದಿಲ್ಲ ಅಲ್ವಾ? ಮತ್ತೆ ಕೆಲವರು ನೋಡಿ, ಪರ ಊರಿನವರು ಬರ್ತಾರೆ ಇಲ್ಲಿ ಶುಭ ಕಾರ್ಯಕ್ಕೆಲ್ಲ, ಅವರಿಗೆಲ್ಲ ಏನೇನೆಲ್ಲ ಕೆಲಸ ಇರ್ತದೆ, ಬರ್ತದೆ ಪಾಪ, ಅವರಿಗೆ ಸಹ ಗೊತ್ತಾಗುದಿಲ್ಲ. ಇಲ್ಲಾಂದ್ರೆ ಬೇರೆ ಒಂದು ರೂಟ್ ಮಾಡಿ ಕೊಡ್ಬೋದಿತ್ತು ಅವರಿಗೆ. ಅಲ್ಲಿದ್ದ ಆರೂರು, KG ರೋಡ್, ಮಣಿಪಾಲ್ ಆಗಿ ಒಂದು ಮಾಡಿ ಕೊಡ್ಬೋದು. ಲೈಟ್ ವೆಹಿಕಲ್ ಗೆ ಒಂದು ಕರೆಕ್ಟ್ ಒಂದು ಗೂಗಲ್ ಮ್ಯಾಪ್ ಹಾಕಿ ಕೊಟ್ರೆ ಕೆಲವರು ಟೂರಿಸ್ಟ್ ಎಲ್ಲ ಆಚೆಂದ ಹೋಗ್ಲಿಕ್ಕೆ ಆಗ್ತದೆ. ಅದನ್ನು ಸಂಬಂಧಪಟ್ಟ ಇಲಾಖೆಯವರು ಹೇಳ್ಬೇಕು. ಬ್ರಹ್ಮ ಅವರ ಹೆಬ್ರಿ ರೋಡ್ ಅಲ್ಲಿ ಅದು ಆರೂರಾಗಿ ಮತ್ತೆ ಇದು ಕುಕ್ಕೆಹಳ್ಳಿ, ಪರಾರಿ ಅಂತ ಒಂದು ಊರುಂಟು, ಅಲ್ಲಿಂದ ಆಗಿ ಮಣಿಪಾಲ್ ಆಗಿ ಹೋಗ್ಬೋದು. ಅಲ್ಲಿ ಸಹ ಡೈವರ್ಷನ್ ಕೊಟ್ರೆ ಸ್ವಲ್ಪ ಒಂದು 10-20% ಆದ್ರೆ ನಿಮ್ಮ ವಾಹನ ಸಂಚಾರ ದಟ್ಟಣೆ ಕಮ್ಮಿ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಎಲ್ಲ ನಾನು ಹೇಳಿದ್ರೆ ಸರಿ ಅಂತ ನೀವು ತಿಳ್ಕೊಳ್ಬೇಡಿ, ಅದ್ರೊಳಗೆ ಒಂದು ವಿಮರ್ಶೆ ಮಾಡಿ ಮತ್ತೆ ಬೇರೆಯವ್ರ ಪರಿಶೀಲನೆ ಮಾಡಿ ಆಕ್ಷನ್ ತೆಗೆದುಕೊಳ್ಬಹುದು. ಈಗ ನಿಮ್ಗೆ ಮೊದಲಿನ ಸಂತೆಕಟ್ಟೆಯನ್ನು ನೋಡುವಾಗ, ಸೊ ಈಗ ಆಗ್ತಾ ಇರುವಂತಹ ಒಂದು ಕೆಲಸವನ್ನ ನೋಡುವಾಗ, ಅಂದ್ರೆ ಈಗಿನ ಸಂತೆಕಟ್ಟೆ ನೋಡುವಾಗ ಏನ್ ಅನ್ನಿಸ್ತದೆ ಸರ್ ತಮಗೆ? ಒಂದು ಏನೋ ದೊಡ್ಡ ಒಂದು ಕನ್ಸ್ಟ್ರಕ್ಷನ್ ಆಗ್ತಿದ್ದಾಗ ನೋಡ್ತಾ ಇದ್ದೇನೆ ಮೇಡಮ್. ದೊಡ್ಡ ಒಂದು ಡ್ಯಾಮ್ ಮಾಡ್ತಿದ್ದಾರಲ್ಲ, ಅದು ಒಂದು ಆಗ್ತಾ ಉಂಟು ಅಲ್ಲಿ ಹೋಗುವಾಗ. ತುಂಬಾ ಬೇಜಾರಾಗ್ತಾ ಉಂಟು ಒಂದು ಲೆಕ್ಕದಲ್ಲಿ ನೋಡಿ. ಮತ್ತೆ ನೋಡಿ, ಅವರು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದೆ ನೋಡಿ, ಈ ಒಳ್ಳೆ ರೀತಿಯಲ್ಲಿ ಇದ್ದ ಹೈವೇ ಅನ್ನು ಅದನ್ನು ಎಲ್ಲ ತೆಗೆದು ಇದು ಕನ್ಸ್ಟ್ರಕ್ಷನ್ ಮಾಡಿದಲ್ಲ, ಮಾಡಿದಕ್ಕೆ ಹಣ ಇರುದಿಲ್ವಾ? ಪುನಃ ಅದನ್ನು ಎಲ್ಲ ತೆಗೆದು ಡೆಮಾಲಿಷ್ ಮಾಡಿ ಅದಕ್ಕೆ ಎಲ್ಲ ಹೋಯ್ತಲ್ಲ ಕಾಸ್ಟ್ ಎಲ್ಲ. ಅದೆಲ್ಲ ಯಾರು ವಿಚಾರ? ಅದಕ್ಕೆ ಹೇಳುದು ನೋಡಿ, ಒಂದು ಪ್ರಿಪೇರ್ ಪ್ಲಾನ್ ಇರಬೇಕು, ಪೂರ್ವ ಯೋಜನೆ, ಪೂರ್ವ ಅದು ಸಿದ್ಧತೆ ಇದ್ರೆ ಏನಾರು ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟ ಇಲಾಖೆ, ಸಂಬಂಧಪಟ್ಟ ಅಧಿಕಾರಿ, ಸಂಬಂಧಪಟ್ಟ ಜನಪ್ರತಿನಿಧಿಗಳ ಮೇಲೆ ಇರ್ತದೆ ಅದು. ಅವರಿಗೆ ಟೆಕ್ನಿಕಲ್ ಆಗಿ ಗೊತ್ತಿರಬೇಕು, ಯಾವ ಪ್ರಾಜೆಕ್ಟ್ ಯಾವ ಕಂಪನಿ ಕೊಟ್ರೆ ಹೇಗೆ, ಅದರಲ್ಲಿ ಏನು ಮೆರಿಟ್ಸ್ ಉಂಟು, ಏನು ಡಿಮೆರಿಟ್ಸ್ ಉಂಟು. ಮತ್ತೆ ನೋಡಿ, ಸ್ಥಳೀಯರದ್ದು ಇವರು ವಿಶ್ವಾಸ ತೆಗೆದುಕೊಳ್ಬೇಕು. ಅಲ್ಲಿ ಸ್ಥಳೀಯರು ನಮ್ಗೆ ಸಪೋರ್ಟ್ ಮಾಡಿದ್ರೆ ಯಾವ ಪ್ರಾಜೆಕ್ಟ್ಸ್ ನಮ್ಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ತದೆ. ಈಗ ಯಾರ್ದು ವಿರೋಧ ಇರಲಿಲ್ಲ ಅಲ್ಲಿ, ಆದ್ರೆ ಒಂದು ಹೇಳುದು, ಯಾಕಂದ್ರೆ ಕೆಲವರೇ ನಮ್ಮಿನ ಊರಿನವ್ರು ಯಾರು ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಮಾಡ್ಲಿ ಅಂತ ಸುಮ್ಮನೆ ಇರ್ತಾರಲ್ಲ. ಹೆವಿ ವೆಹಿಕಲ್ ಹೋಗುವಾಗ ಏನಾದ್ರು ಸಮಸ್ಯೆ ಆಗ್ಬಹುದಾ ಸರ್ ಮುಂದೆ? ಏನಾದ್ರು ಘನ ವಾಹನಗಳು, ಸೊ ಈಗ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಗಾಡಿ ಹೋಗುವಾಗ ಏನಾಗುದಿಲ್ಲ, ಮುಂದೆ ದೊಡ್ಡ ಯಾವ್ದಾದ್ರು ದೊಡ್ಡ ವಾಹನಗಳು ನೋಡ್ಬೇಕು, ಇವ್ರದ್ದು ಕ್ವಾಲಿಟಿ ಯಾವ ರೀತಿ ವರ್ಕ್ ಆಗಿದೆ ಅಂತ ನೋಡ್ಬೇಕಾಗ್ತದೆ ಮೇಡಮ್. ಓಕೆ, ಹಾಗೆ ಸರ್ ಇಷ್ಟೊತ್ತು ನಮ್ಮ ಜೊತೆ ಸಂತೆಕಟ್ಟೆ ಅಂಡರ್ ಪಾಸ್ ನ ಬಗ್ಗೆ ನಿಮ್ಮ ಸಮಸ್ಯೆಗಳನ್ನ ನೀವು ಹಂಚಿಕೊಂಡ್ರಿ. ಸೊ ಎಲ್ಲರ ಪರವಾಗಿ ಅಂತ ಹೇಳಿದ್ರೆ ಅಲ್ಲಿಯ ಜನರ ಪರವಾಗಿ ನೀವೊಬ್ರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಾತಾಡಿದ್ರಿ. ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ಸಮಸ್ಯೆ ಏನೇ ಇರ್ಬೋದು, ಆದ್ರೆ ಅದಕ್ಕೆ ಪರಿಹಾರ ಅಂತೂ ಖಂಡಿತ ಇರ್ತದೆ. ಮತ್ತೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ಮತ್ತೆ ನಿಮ್ಗೆ ಮನೆಗೆ ಬಂದು ಯಾರು ಪರಿಹಾರ ಕೊಡುದಿಲ್ಲ. ಸ್ವಲ್ಪ ನೀವು ಹೋರಾಟ ಮಾಡ್ಲೇಬೇಕಾಗ್ತದೆ. ಇಲ್ಲಾಂದ್ರೆ ನಿಮ್ಮಲ್ಲಿ ಇದ್ದ ತಿಳುವಳಿಕೆ ಬೇರೆಯವರಿಗೆ ಹೇಳಿ, ಅಥವಾ ಸಂಘಟಿತರಾಗಿ, ಅಥವಾ ಬೇರೆ ಒಂದು ಇಲಾಖೆಗೋ ಏನಾದ್ರು ಒಂದು ಮನವಿ ಕೊಡುವಾಗ ನೀವು ಬನ್ನಿ,
ನಿಮ್ಮೊಟ್ಟಿಗೆ ನಾವು ಇದ್ದೇವೆ. ಖಾಲಿ ಮನೇಲಿ ಕೂತ್ಕೊಂಡು ಅದು ಸೊಲ್ಯೂಷನ್ ಮಾಡಿ ಅಂದ್ರೆ ಆಗುದೇ ಇಲ್ಲ. ನಿಮ್ಮೆಲ್ಲರ ಸಹಕಾರ ನಮ್ಗೆ ಬೇಕು. ನೀವು ಮತ್ತೆ ಏನೇ ಸಜೆಷನ್ ಇದ್ರೆ ಹೇಳಿ, ಯಾವ ರೀತಿ ಮಾಡ್ಬೇಕಂತ ಸಂಬಂಧಪಟ್ಟ ಇಲಾಖೆಗೂ ಅಧಿಕಾರಿಗಳಿಗೂ ನಮ್ಮಿಂದ ನಾವು ಏನದನ್ನು ಮನವಿ ಕೊಡಬೇಕು, ಯಾವ ರೀತಿ ಹೋರಾಟ ಮಾಡಬೇಕು ನಾವು ಮಾಡ್ತೇವೆ. ಓಕೆ, ಮುಂದೆ ಇದೇ ರೀತಿಯ ಹೋರಾಟವನ್ನ ಮಾಡ್ತೇನೆ ಅಂತ ಹೇಳ್ತೀರಾ ತಾವು? ಖಂಡಿತ ನಾನಂತ ಬರ್ತೇನೆ. ಬೆಂಬಲ ಬೇಕು. ನೋಡಿ, ಇದರಲ್ಲಿ ನಮ್ಗೆ ಒಂದು ಪ್ರಾಜೆಕ್ಟ್ ಅಂದ್ಮೇಲೆ ಎಲ್ರಿಗೂ ಅದ್ರಲ್ಲಿ ಉಪಕಾರ ಆಗ್ಬೇಕು, ಯಾರಿಗೆ ಅಪಕಾರ ಆಗ್ಬಾರ್ದು. ಎಲ್ರು ನಮ್ಮವರೇ. ನನ್ನ ಭಾವನೆ ಅದು, ಎಲ್ಲರೂ ನಮ್ಮವರೇ, ಕಷ್ಟಪಡೋರಿದೆ, ಎಲ್ಲ ನಾವು ಸಾಮಾನ್ಯ ಜನರೇ. ಅಲ್ಲಿ ಹೋಗುವಾಗ ಬರುವಾಗ ತೊಂದರೆ ಆದ್ರೆ ಉಂಟಲ್ಲ, ನಂಗೆ ತೊಂದರೆ ಆದ್ರೆ ನಿಮ್ಗೆ ತೊಂದರೆ ಆದ ಹಾಗೆ. ಆ ರೀತಿ ನನ್ನ ಮೆಂಟಾಲಿಟಿ. ಅದಕ್ಕೋಸ್ಕರ ನಾನು ಯಾರು ಕರೆದಿರ್ತಾರೆ ನಾನು ಬರ್ತೇನೆ. ನನ್ನಿಂದ ಏನುಂಟು ಸಜೆಷನ್, ನನ್ನಿಂದ ಏನು ಹೋರಾಟ ಮಾಡ್ಲಿಕ್ಕೆ ನಾನು ಮಾಡ್ತೇನೆ. ಹಾಗೆ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ತಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಸಮಸ್ಯೆಯ ಬಗ್ಗೆ ನಮ್ಮ ಜೊತೆ ಹಂಚ್ಕೊಂಡ್ರೆ ಆದಷ್ಟು ಬೇಗ ಒಂದು ಪರಿಹಾರ ಸಿಗ್ಲಿ ಅಂತ ನಾವು ಕೂಡ ಆಶಿಸ್ತೇವೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಡಿಬೇಟ್ ಅವರ್. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದ 24/7.